ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಇಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಂತರಿಕ್ಷದಲ್ಲಿರುವಂತಹ ಬರೋಣ ಮತ್ತು ಅದಕ್ಕೋಸ್ಕರ ಸಭೆಯ ಸಿದ್ಧಪಡಿಸುವಿಕೆ. ಈ ಪರಂಪರೆಯಲ್ಲಿ 5ನೇ ಸಂದೇಶಕ್ಕೆ ನಾವು ಬಂದಿದ್ದೇವೆ. ಬಹಳ ಸಂಕ್ಷಿಪ್ತವಾಗಿ ಈ ಒಂದು ಸಂದೇಶವನ್ನು ಸಹ ನಿಮ್ಮ ಮುಂದೆ ಹೆಚ್ಚಿಡುವುದಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. ಈ ಒಂದು ಸಂದೇಶದ ಶೀರ್ಷಿಕೆಯು ನಿರ್ದಿಷ್ಟ ಸೇವೆಗಳಿಗೋಸ್ಕರ ನೇಮಿಸಲ್ಪಟ್ಟ ನಿರ್ದಿಷ್ಟ ಪ್ರತಿಫಲಗಳು. ನಿರ್ದಿಷ್ಟ ಸೇವೆಗಳಿಗೋಸ್ಕರ ನೇಮಿಸಲ್ಪಟ್ಟ ನಿರ್ದಿಷ್ಟ ಪ್ರತಿಫಲಗಳು. ನಾವು ಮಾಡುವ ಕೆಲಸಗಳಿಗೆ ತಕ್ಕದಾದಂತಹ ಪ್ರತಿಫಲಗಳನ್ನು ಕರ್ತನು ಕೊಡುತ್ತಾನೆ ಎಂಬುದಾಗಿ ನಾವು ಕಳೆದ ದಿವಸದಿಂದ ಗಮನಿಸುತ್ತಾ ಆಲೋಚಿಸುತ್ತಾ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಆದರೆ ಈ ಪ್ರತಿಫಲಗಳು ಯಾವ ರೀತಿಯಲ್ಲಿ, ಯಾವ ಬಗೆಯದು ಎಂಬುದನ್ನೆಲ್ಲ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಕೆಲವು ವಿಷಯಗಳನ್ನಾದರೂ ನಿರ್ದಿಷ್ಟವಾದಂತಹ ಕೆಲವು ಪ್ರತಿಫಲಗಳಾಗಿ ಒಂದೊಂದು ಸೇವೆಗೆ ಅಲ್ಲಿ ವಿವರಿಸಲ್ಪಟ್ಟದನ್ನು ನಾವು ಕಾಣುವರಾಗಿದ್ದೇವೆ. ದೇವಜನರು ಮಾಡುವಂತಹ ಚಿಕ್ಕದಾದರೂ ದೊಡ್ಡದಾದರೂ ಯಾವುದೇ ಸೇವೆಗಳಿಗೆ ತಕ್ಕದಾದಂತಹ ಪ್ರತಿಫಲಗಳನ್ನು ಆತನು ಕೊಡುತ್ತಾನೆ. ಅದು ದೇವರ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ಯೇಸು ಕ್ರಿಸ್ತನು ತಾನೇ ನುಡಿದದ್ದು ಆದಂತಹ ಒಂದು ವಿಷಯವಾಗಿದೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದ 42ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಾನೇ ಹೇಳಿದಂತಹ ಮಾತು, ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾರಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದರು. ಹಾಗಾದ್ರೆ ಯೇಸು ಸ್ವಾಮಿ ಹೇಳಿದಂತಹ ಮಾತು, ಒಂದು ತಂಬಿಗೆ ತಣ್ಣೀರು ಒಂದು ವೇಳೆ ಅತಿ ಕನಿಷ್ಠವಾದಂತಹ ಒಂದು ವಿಷಯ, ಅದು ಸಹ ಪ್ರತಿಫಲಗಳನ್ನು ನಷ್ಟಪಡಿಸಿ, ಅಂದ್ರೆ ಅದಕ್ಕೂ ಒಂದು ಪ್ರತಿಫಲ ಇದೆ ಎಂಬುದನ್ನು ದೇವರ ವಾಕ್ಯ ವ್ಯಕ್ತವಾಗಿಯೂ ಸ್ಪಷ್ಟವಾಗಿಯೂ ನಮಗೆ ಹೇಳುವಂತದ್ದಾಗಿದೆ. ದೇವಜನರು ಮಾಡುವ ಯಾವ ಪ್ರಯಾಸವೂ ಅದು ನಿಷ್ಫಲವಾಗಿ ಹೋಗುವುದಿಲ್ಲ. ಅದು ದೇವರ ವಾಕ್ಯದಲ್ಲಿ ವ್ಯಕ್ತವಾಗಿ ನೋಡುತ್ತೇವೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 15ನೇ ಅಧ್ಯಾಯದ 58ನೇ ವಾಕ್ಯದಲ್ಲಿ ಹೇಳುವಂತಹ ಮಾತು, ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಲಿ. ಇಲ್ಲಿ ಪೌಲನು ಹೇಳುವಂಥದ್ದು, ನಾವು ಕರ್ತನ ಹೊಲದಲ್ಲಿ ಮಾಡುವ ಪ್ರತಿಯೊಂದು ಪ್ರಯಾಸಕ್ಕೂ ತಕ್ಕದಾದ ಒಂದು ಪ್ರತಿಫಲವಿದೆ. ಯಾವ ಪ್ರಯಾಸವು ಅದು ನಿಷ್ಫಲವಾಗಿ ಹೋಗುವುದಿಲ್ಲ. ಒಂದು ವೇಳೆ ನಾವು ಮಾಡುವ ಯಾವುದೇ ಒಂದು ಕಾರ್ಯ ಮನುಷ್ಯರು ಮರೆತರು, ನಾವೇ ಮರೆತು ಹೋದರು, ಕರ್ತನ ಲೆಕ್ಕದಲ್ಲಿ ಅದೆಲ್ಲ ಜೀವಂತವಾಗಿದೆ. ಅದಕ್ಕೆ ತಕ್ಕ ಪ್ರತಿಫಲವನ್ನು ಆತನು ಕೊಡುತ್ತಾನೆ. ದೇವರು ಯಾವ ಮನುಷ್ಯನಿಗೂ ಸಾಲಗಾರನಾಗಿರುವುದಿಲ್ಲ. ನಾವು ಮಾಡಿದ ಯಾವುದೇ ಒಂದು ಕೆಲಸ ಅಥವಾ ದೇವರಿಗೋಸ್ಕರ ನಾವು ಅನುಭವಿಸಿದ ಯಾವುದೇ ಒಂದು ತ್ಯಾಗ, ಅದರ ಪ್ರತಿಫಲವನ್ನು ದೇವರು ನನಗೆ ಕೊಡಲಿಲ್ಲ, ಆದರೂ ನನಗೆ ಸಾಲಗಾರನಾಗಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ಯಾವ ಮನುಷ್ಯನಿಗೂ ದೇವರು ಅವಕಾಶ ಕೊಡುವುದಿಲ್ಲ. ಆದರೆ ಪ್ರತಿಫಲಗಳು ಎಂಬುದಾಗಿ ನಾವು ನೋಡುವಾಗ ಅದನ್ನು ನಾವು ಸಂಪಾದಿಸಿಕೊಳ್ಳಬೇಕಾದದ್ದಾಗಿದೆ ಎಂಬುದಾಗಿ ನಾವು ನಿನ್ನೆಯಿಂದಲೂ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಕಳೆದ ದಿವಸದಲ್ಲಿ ಇದರ ವ್ಯತ್ಯಾಸವನ್ನು ನಾನು ಹೇಳಿದ್ದೇನೆ. ಬಾಧ್ಯತೆ ಮತ್ತು ಪ್ರತಿಫಲಗಳ ವ್ಯತ್ಯಾಸ. ಜನ್ಮಸಿದ್ಧವಾದಂತಹ ಕೆಲವು ಬಾಧ್ಯತೆಗಳು ನಮಗಿದೆ. ಅದು ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬ ದೇವಜನರಿಗೂ ದೊರಕುವಂತ ಜನ್ಮಸಿದ್ಧ ಹಕ್ಕು, ದೇವರು ತಾನೇ ಕೊಡುವಂಥದ್ದು. ಮಕ್ಕಳಾಗಿ ಹುಟ್ಟಿದ್ದರಿಂದ ಅದನ್ನು ಯಾರಿಗೂ ಅಲ್ಲಗಳೆಯುವುದಕ್ಕೆ ಆಗುವುದಿಲ್ಲ. ಆದರೆ ಪ್ರತಿಫಲ ಎಂಬಂಥದ್ದು ಅದು ಜನ್ಮಸಿದ್ಧವಾಗಿ ಬರುವಂತದ್ದಲ್ಲ, ನಾವು ಪ್ರಯತ್ನಿಸಿ ಪ್ರಯಾಸಪಟ್ಟು ಸಂಪಾದಿಸಿಕೊಳ್ಳಬೇಕಾದ ವಿಷಯವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಇನ್ನು ದೇವರ ವಾಕ್ಯದಲ್ಲಿ ಈ ಪ್ರತಿಫಲಗಳ ಕುರಿತಾಗಿ ಹೇಳುವಾಗ ಅದನ್ನು ಕಿರೀಟ, ಜಯಮಾಲೆ ಎಂಬಂತ ಹೆಸರುಗಳಲ್ಲಿ ಹೇಳಿದ್ದನ್ನ ನಾವು ಗಮನಿಸಿರಬಹುದು. ಅದು ಕೆಲವು ಭಾಷಾಂತರಗಳಲ್ಲಿ ಕಿರೀಟ ಎಂಬುದಾಗಿಯೂ
ಕೆಲವು ಭಾಷಾಂತರಗಳಲ್ಲಿ ಜಯಮಾಲಿಕೆ ಎಂಬುದಾಗಿಯೂ ಎಲ್ಲ ಹೇಳಲ್ಪಟ್ಟಿದೆ. ಇಂಗ್ಲಿಷ್ ನಲ್ಲಿ ಕ್ರೌನ್ಸ್ ಎಂಬಂತ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ನಿರ್ದಿಷ್ಟವಾಗಿ ಕನ್ನಡ ಭಾಷಾಂತರದಲ್ಲಿ ಜಯಮಾಲಿಕೆ ಅಥವಾ ಜಯಮಾಲೆ ಎಂಬಂತ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ ಎಂಬುದನ್ನು ನಾವು ನೋಡುವರಾಗಿದ್ದೇವೆ. ಈ ಜಯಮಾಲಿಕೆ ಅಥವಾ ಜಯಮಾಲೆ ಅಥವಾ ಕಿರೀಟ ಈ ಪದವನ್ನ ನಾವು ಅರ್ಥ ಮಾಡಿಕೊಳ್ಳುತ್ತಾ ಬರುವಾಗ ಈ ಪದಗಳು ಆ ರೀತಿ ವ್ಯತ್ಯಸ್ತವಾಗಿ ಉಪಯೋಗಿಸಲ್ಪಡುವುದಕ್ಕೆ ಕಾರಣಗಳು ಇದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನಾವು ಈ ಜಯಮಾಲೆ ಅಥವಾ ಕಿರೀಟ ಎಂಬಂತ ಪದ ಯಾಕೆ ಈ ವ್ಯತ್ಯಾಸ ಎಂಬುದಾಗಿ ಕೇಳುವುದಾದ್ರೆ, ಮಾಲೆಗೂ ಕಿರೀಟಕ್ಕೂ ವ್ಯತ್ಯಾಸವಿದೆ. ಮಾಲೆ ಕೊರಳಲ್ಲಿ ಹಾಕಿಕೊಳ್ಳುವಂಥದ್ದು, ಕಿರೀಟ ತಲೆಯಲ್ಲಿಟ್ಟುಕೊಳ್ಳುವಂಥದ್ದು. ಹಾಗಾದ್ರೆ ಕನ್ನಡದಲ್ಲಿ ಯಾಕೆ ಜಯಮಾಲೆ ಎಂಬುದಾಗಿಯೂ ಇಂಗ್ಲಿಷ್ ನಲ್ಲಿ ಕಿರೀಟ ಎಂಬುದಾಗಿ ಹೇಳಲ್ಪಟ್ಟಿದೆ ಎಂಬಂತ ಒಂದು ಪ್ರಶ್ನೆ ಕೇಳುವುದಾದ್ರೆ, ಅದಕ್ಕೆ ಚಾರಿತ್ರಿಕವಾದಂತಹ ಒಂದು ಉತ್ತರವನ್ನು ನಾವು ನೋಡುವರಾಗಿದ್ದೇವೆ. ಪೌಲನು ಈ ಒಂದು ಪತ್ರಿಕೆಯನ್ನು, ಈ ವಿಷಯಗಳನ್ನು ಬರೆಯುವಂತಹ ಕಾಲಘಟ್ಟ, ಆ ಕಾಲಘಟ್ಟದಲ್ಲಿ ಈಗ ನಾವು ಲೋಕದಲ್ಲಿ ಕಾಣುವಂತಹ ಒಲಿಂಪಿಕ್ಸ್ ಆಟಗಳು ಅಂದು ಪ್ರಾಬಲ್ಯದಲ್ಲಿತ್ತು. ಈ ಒಲಿಂಪಿಕ್ಸ್ ನ ಪ್ರಾಬಲ್ಯವನ್ನು ಅಥವಾ ಪ್ರಾರಂಭವನ್ನು ನಾವು ನೋಡುವುದಾದ್ರೆ ಅದು ಕ್ರಿಸ್ತ ಪೂರ್ವ 776ರಲ್ಲಿ ಅದು ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಗ್ರೀಸ್ ದೇಶದಲ್ಲಿರುವ ಒಲಿಂಪಿಯಾ ಎಂಬಂತ ಪಟ್ಟಣದಲ್ಲಿ ಇದರ ಪ್ರಾರಂಭ. ಆದರೆ ಕ್ರಿಸ್ತನು ಹುಟ್ಟುವುದಕ್ಕಿಂತಲೂ ಮೊದಲೇ ಈ ಒಲಿಂಪಿಕ್ಸ್ ಎಂಬಂತಹ ಆಟಗಳು ಅಂದು ಇತ್ತು. ಅದು ಹೆಚ್ಚಾಗಿ ಈ ಅಥ್ಲೆಟಿಕ್ಸ್ ಈವೆಂಟ್ಸ್ ಅದರಲ್ಲಿ ಜಾಸ್ತಿ ಆಗಿದ್ದಂತಹ ಒಂದು ಕಾಲವಾಗಿತ್ತು. ಇನ್ನು ಆ ಓಟ ಮತ್ಸರದಲ್ಲಿ ಜಯಶಾಲಿಗಳಾದವರಿಗೆ ಒಂದು ಬಹುಮಾನ ಕೊಡಲ್ಪಡುತ್ತಾ ಇತ್ತು. ಆ ಬಹುಮಾನದ ಹೆಸರನ್ನೇ ಕ್ರೌನ್ ಅಥವಾ ಕಿರೀಟ ಅಥವಾ ಜಯಮಾಲ ಮಾಲೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಅಲ್ಲಿ ಯಾಕೆ ಈ ಪದಪ್ರಯೋಗ ಬಂತು ಎಂಬುದಾಗಿ ಕೇಳುವುದಾದ್ರೆ, ಅಂದು ಅವರಿಗೆ ಕೊಡುತ್ತಿದ್ದಂತಹ ಈ ಬಹುಮಾನ ಎಂಬಂಥದ್ದು ಎಣ್ಣೆ ಮರದ ಗೆಲ್ಲುಗಳಿಂದಲೂ ಎಲೆಗಳಿಂದಲೂ ಮಾಡಲ್ಪಟ್ಟ ಒಂದು ಕಿರೀಟದ ರೂಪದಲ್ಲಿರುವಂತಹ ಒಂದು ಅಂದ್ರೆ ಬಳ್ಳಿಗಳಿಂದ, ಎಲೆಗಳಿಂದ ಮಾಡಲ್ಪಟ್ಟಂತಹ ಒಂದು ಕಿರೀಟದ ಒಂದು ದುಂಡಾಗಿರುವಂತಹ ಒಂದು ಮಾಲೆಯೋ ಅಥವಾ ಕಿರೀಟ ಎಂಬುದಾಗಿ ಹೇಳಬಹುದು. ಅದನ್ನು ಈ ಗೆದ್ದವನ ತಲೆಯ ಮೇಲೆ ಇಡುತ್ತಾ ಇದ್ದು. ಆ ದಿವಸಗಳಲ್ಲಿ ಅಂತಹ ಅಭ್ಯಾಸಗಳು ಬಹಳ ಪ್ರಾಬಲ್ಯದಲ್ಲಿತ್ತು. ಉದಾಹರಣೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸುವುದಕ್ಕಿಂತ ಮೊದಲಾಗಿ ಮುಳ್ಳಿನ ಕಿರೀಟವನ್ನು ಆತನ ತಲೆಯ ಮೇಲೆ ಇಟ್ಟು, ಮುಳ್ಳಿನ ಕಿರೀಟವನ್ನು ಹೆಣದಿಟ್ಟರು ಎಂಬುದಾಗಿ. ಜಯಶಾಲಿಗಳ ತಲೆಯ ಮೇಲೆ ಹೆಣದ ಕಿರೀಟವನ್ನು ಇಡುವಂಥದ್ದು, ಹೆಣದ ಕಿರೀಟವನ್ನು ಇಡುವಂಥದ್ದು ಅಂದು ಪ್ರಾಬಲ್ಯದಲ್ಲಿದ್ದಂತಹ ಪದ್ಧತಿ. ಆದ್ರಿಂದ ಆತನ ತಲೆಯ ಮೇಲೆ ಆತನ ಅವಮಾನ ಪಡಿಸುವುದಕ್ಕಾಗಿ ಮುಳ್ಳಿನ ಕಿರೀಟ ಇಟ್ಟರು. ಯಾಕಂದ್ರೆ ಜಯಶಾಲಿಗಳ ತಲೆಯ ಮೇಲೆ ಇಡುವಂಥದ್ದು ಎಣ್ಣೆ ಮರದ ಗೆಲ್ಲುಗಳಿಂದಲೂ ಗರಿಗಳಿಂದಲೂ ಮಾಡಲ್ಪಟ್ಟಂತಹ ಆ ಒಂದು ಕಿರೀಟ, ಅದಕ್ಕೆ ವಿರೋಧವಾದ. ಹೇಗೂ ಆ ದಿವಸಗಳಲ್ಲಿ ಜಯಶಾಲಿಗಳ ತಲೆಯ ಮೇಲೆ ಇಡುತ್ತಿದ್ದದ್ದು ಈ ಎಣ್ಣೆ ಮರಗಳ ಗರಿಗಳಿಂದಲೂ ಗೆಲ್ಲುಗಳಿಂದಲೂ ಮಾಡಲ್ಪಟ್ಟದ್ದು. ಆದುದರಿಂದ ಅದನ್ನು ಕಿರೀಟ ಎಂಬುದಾಗಿ ಕನ್ನಡ ಭಾಷಾಂತರದಲ್ಲಿ ಉಪಯೋಗಿಸಲ್ಪಟ್ಟದ್ದಕ್ಕಿರುವ ಕಾರಣ, ಇದು ಎಲೆಗಳಿಂದಲೂ ಬಳ್ಳಿಗಳಿಂದಲೂ ಅಥವಾ ಗೆಲ್ಲುಗಳಿಂದಲೂ ಮಾಡಿದ್ದಾದ್ದರಿಂದ ಅದನ್ನ ಮಾಲೆ ಎಂಬಂತ ಒಂದು ಪದಪ್ರಯೋಗ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಆದರೆ ಇದನ್ನ ತಲೆಯ ಮೇಲೆ ಇಡುವುದರಿಂದ ಕಿರೀಟ ಅಥವಾ ಕ್ರೌನ್ ಎಂಬುದಾಗಿ ಇಂಗ್ಲಿಷ್ ಭಾಷಾಂತರದಲ್ಲಿ ಹೇಳಲ್ಪಟ್ಟಿದೆ. ಅದೆರಡು ಸಮಾನವಾದಂತಹ ಪದವೇ. ಅದರಿಂದ ಆ ವಿಷಯದಲ್ಲಿ ನಮಗೆ ಗಲಿಬಿಲಿ ಉಂಟಾಗಬಾರದು. ಆ ಒಂದು ಹಿನ್ನೆಲೆಯಲ್ಲಿ ನಾವು ದೇವರ ವಾಕ್ಯದಲ್ಲಿ ಅಥವಾ ಹೊಸ ಒಡಂಬಡಿಕೆಯಲ್ಲಿ ಈ ಕಿರೀಟ ಅಥವಾ ಜಯಮಾಲೆ ಎಂಬಂತ ಪದವನ್ನು ನಾವು ನೋಡುತ್ತೇವೆ. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಹೊಸ ಒಡಂಬಡಿಕೆಯಲ್ಲಿ ನಿರ್ದಿಷ್ಟವಾದ 5 ಜಯಮಾಲೆಗಳನ್ನು ನಾವು ನೋಡುವರಾಗಿದ್ದೇವೆ. ಇಂಗ್ಲಿಷ್ ನಲ್ಲಿ 5 ಕ್ರೌನ್ಸ್, 5 ಕಿರೀಟಗಳು ಎಂಬುದಾಗಿ ನಾವು ನೋಡುತ್ತೇವೆ. ಈ ಕನ್ನಡ ಭಾಷಾಂತರದಲ್ಲಿ ಜಯಮಾಲೆ ಎಂಬುದಾಗಿಯೂ ಇಂಗ್ಲಿಷ್ ಭಾಷಾಂತರದಲ್ಲಿ ಕಿರೀಟ ಎಂಬ ಪದವು ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅದನ್ನ ಆ ವಿಷಯದಲ್ಲಿ ಗಲಿಬಿಲಿ ಬೇಡ, ಅದು ಉಪಯೋಗಿಸಲ್ಪಟ್ಟದ್ದಕ್ಕಿರೋ ಕಾರಣವನ್ನು ನಾನು ಇಲ್ಲಿ ಹೇಳಿದ್ದೇನೆ. ಆದರೆ 5 ನಿರ್ದಿಷ್ಟವಾದಂತಹ ಕಿರೀಟಗಳನ್ನು ದೇವರ ವಾಕ್ಯ 5 ನಿರ್ದಿಷ್ಟವಾದ ಸೇವೆಗಳ ವಿಷಯವಾಗಿ
ಅಲ್ಲಿ ಹೇಳಲ್ಪಟ್ಟಿರುವುದನ್ನು ನಾವು ಕಾಣುವರಾಗಿದ್ದೇವೆ. ಎಲ್ಲರಿಗೂ ಎಲ್ಲಾ ಜಯಮಾಲೆಯು ದೊರಕುವುದಿಲ್ಲ. ಎಲ್ಲರಿಗೂ ಎಲ್ಲಾ ಜಯಮಾಲೆಯು ದೊರಕುವುದಿಲ್ಲ. ಕೆಲವರಿಗೆ ಜಾಸ್ತಿ, ಕೆಲವರಿಗೆ ಒಂದೋ ಎರಡೋ. ಈ 5 ಎಂಬುದಾಗಿ ನಾನು ಯಾವುದೇ ಮಿತಿಯಲ್ಲಿ ಹೇರುತ್ತಾ ಇಲ್ಲ. ಒಂದು ವೇಳೆ ಬೇರೆ ಇರಬಹುದು, ನನಗೆ ಗೊತ್ತಿಲ್ಲ. ಆದ್ರೆ ಹೊಸ ಒಡಂಬಡಿಕೆಯ ಪತ್ರಿಕೆಗಳಲ್ಲಿ ಸಭೆಗೆ ಬರೆಯುವಾಗ ವ್ಯಕ್ತವಾಗಿಯೂ ಸ್ಪಷ್ಟವಾಗಿಯೂ ಹೇಳಲ್ಪಟ್ಟ 5 ಕಿರೀಟಗಳು. ಈ 5 ಕಿರೀಟಗಳು ಯಾವುದಕ್ಕೋಸ್ಕರ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಪರೀಕ್ಷಿಸುವುದಾದರೆ, ಒಂದು ವೇಳೆ ನಾವು ಮಾಡುವ ಎಲ್ಲ ಸೇವೆಗಳು ಈ 5ರಲ್ಲಿ ಯಾವುದಾದರೂ ಒಂದು ಗುಂಪಿನಲ್ಲಿ ಸೇರಿಸಿಕೊಳ್ಳಬಹುದಾದದ್ದೇ ಆಗಿದೆ. ಆದ್ರಿಂದ ಈ 5 ಎಂಬುದಾಗಿ ಹೇಳಿದ್ರು ತಪ್ಪಾಗಲಾರದು. ಆದ್ರೆ ಅದನ್ನು ಅದೇ ರೀತಿ ಸಾಬೀತುಪಡಿಸುವುದಕ್ಕೆ ಒಂದು ವೇಳೆ ಕಷ್ಟವಿರಬಹುದು. ನಾವು ದೇವರ ವಾಕ್ಯದಲ್ಲಿ ಒಂದು ವಾಕ್ಯವನ್ನು ಓದುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 9ನೇ ಅಧ್ಯಾಯದ 24ನೇ ವಾಕ್ಯ. ಅಲ್ಲಿ ನಾವು ಕಾಣುವಂಥದ್ದು, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅನೇಕರು ಓಡುತ್ತಾರೆ, ಒಬ್ಬನು ಮಾತ್ರ ಬಿರುದನ್ನು ಪಡೆಯುತ್ತಾನೆ. ನಾನು ಹೇಳ್ತಾ ಬಂದೆ, ಕ್ರಿಸ್ತ ಪೂರ್ವ 776ರಲ್ಲಿ ಒಲಿಂಪಿಯಾ ಗ್ರೀಸ್ನಲ್ಲಿ ಪ್ರಾರಂಭವಾದ ಆ ಒಲಿಂಪಿಕ್ಸ್ ನಲ್ಲಿ ಓಟ ಮತ್ಸರಗಳೇ ಪ್ರಾಮುಖ್ಯವಾದದ್ದು, ಅಥ್ಲೆಟಿಕ್ ಈವೆಂಟ್ಸ್. ಈಗಿನ ಒಲಿಂಪಿಕ್ಸ್ ನಲ್ಲಿ ತುಂಬಾ ಆಮೇಲೆ ಆಡ್ ಆಗಿದೆ. ಆದ್ರಿಂದಲೇ ಇಲ್ಲಿ ಓಟ ಎಂಬಂತ ಪದವನ್ನು ಇಲ್ಲಿ ಪೌಲನು ಉಪಯೋಗಿಸ್ತಾ ಇದ್ದಾನೆ. ಇಲ್ಲಿ ರಂಗಸ್ಥಾನದಲ್ಲಿ ಓಡುವುದಕ್ಕೆ ಅನೇಕರಿದ್ದಾರೆ, ಎಲ್ಲರೂ ಓಡ್ತಾ ಇರ್ತಾರೆ. ಆದ್ರೆ ಎಲ್ಲರಿಗೂ ಈ ಬಹುಮಾನ ದೊರಕುವುದಿಲ್ಲ, ಎಲ್ಲರಿಗೂ ಬಿರುದು ದೊರಕುವುದಿಲ್ಲ. ಆದ್ದರಿಂದ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಆದರೆ ನಿಮ್ಮ ಓಟ ಹೇಗಿರಬೇಕು? ಫಲವನ್ನು, ಪ್ರತಿಫಲವನ್ನು ಅಥವಾ ಜಯಮಾಲೆಯನ್ನು ಅಥವಾ ಬಿರುದನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯವಾದ ರೀತಿಯಾಗಿರಬೇಕು. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ನಾನು ಈ ರೀತಿ ಮಾತನಾಡಿದರೆ, ನಾನು ಈ ರೀತಿ ವರ್ತಿಸಿದರೆ, ನಾನು ಈ ರೀತಿ ಕೆಲಸ ಮಾಡಿದರೆ, ಇದರಿಂದ ಕರ್ತನು ನನಗೆ ಯಾವುದಾದ್ರೂ ಪ್ರತಿಫಲ ಕೊಡುತ್ತಾನೋ ಅದು ಪ್ರಾಮುಖ್ಯ. ಲೋಕದಲ್ಲಿ ಸ್ವಲ್ಪ ಸಂಪಾದನೆಗೋಸ್ಕರ ಇರುವಂತದ್ದಲ್ಲ. ಇದನ್ನು ನಾವು ಜಾಗ್ರತೆಯಿಂದ ನೆನೆಸಿಕೊಳ್ಳಬೇಕಾಗಿದೆ. ಇನ್ನು ನಾನು ಹೇಳಿದ ಹಾಗೆ 5 ಜಯಮಾಲೆಗಳನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಕಾಣುವರಾಗಿದ್ದೇವೆ. ಈ 5 ಜಯಮಾಲೆಗಳು ಯಾವುದಕ್ಕೋಸ್ಕರ ನೇಮಿಸಲ್ಪಟ್ಟದ್ದಾಗಿದೆ ಎಂಬುದನ್ನ ಸಂಕ್ಷಿಪ್ತವಾಗಿ ಹೇಳಿ ಈ ಸಂದೇಶವನ್ನ ಮುಗಿಸುವುದಕ್ಕೆ ನಾನು ಇಷ್ಟಪಡುವವನಾಗಿದ್ದೇನೆ. ಮೊದಲನೇದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 9ನೇ ಅಧ್ಯಾಯದ 25ನೇ ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥ 9:25. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಪಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಆದ್ರೆ ಇಲ್ಲಿ ಕಾಣುವ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತ ಜಯಮಾಲೆ ಬಾಡಿ ಹೋಗದ ಜಯಮಾಲೆ. ಇಂಗ್ಲಿಷ್ ನಲ್ಲಿ ಇಂಪೆರಿಷಬಲ್ ಕ್ರೌನ್ ಎಂಬಂತ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಬಾಡಿ ಹೋಗದ ಜಯಮಾಲೆ. ಈಗ ನಾನು ಹೇಳುತ್ತಾ ಬಂದೆ, ಅಲ್ಲಿ ಎಲೆಗಳಿಂದಲೂ ಗರಿಗಳಿಂದಲೂ ಮಾಡಿದಂತಹ ಒಂದು ಜಯಮಾಲೆ ಅದು ಕಿರೀಟದ ರೂಪದಲ್ಲಿದೆ. ಆದ್ರೆ ಅದು ಬಿಸಿಲಿಗೆ ಬಾಡಿ ಹೋಗ್ತದೆ. ಅದನ್ನ ಆ ರಂಗಸ್ಥಾನದ ಬಗ್ಗೆ ಇಲ್ಲಿ ಪೌಲನು ಹೇಳುವಾಗ ಅವರು ಬಾಡಿ ಹೋಗುವ ಜಯಮಾಲೆಗೋಸ್ಕರ ಸಾಧನೆ ಮಾಡುತ್ತಾರೆ. ಆದರೆ ನಮಗೂ ಬಾಡಿ ಹೋಗದ ಒಂದು ಜಯಮಾಲೆ ಸಿದ್ಧವಾಗಿದೆ. ನಮ್ಮ ಪ್ರತಿಫಲಕ್ಕೆ ಕೊಟ್ಟಿರುವಂತಹ ಒಂದು ಹೆಸರು ಬಾಡಿ ಹೋಗದ ಜಯಮಾಲೆ. ಈ ಜಯಮಾಲೆ ಯಾರಿಗೆ ಅಥವಾ ಯಾವ ನಿರ್ದಿಷ್ಟ ಸೇವೆಗೆ ಕೊಡಲ್ಪಡುವಂತದ್ದಾಗಿದೆ ಎಂಬುದಾಗಿ ಅದೇ ವೇದ ಭಾಗದಲ್ಲಿ ಪೌಲನು ಹೇಳುತ್ತಾನೆ. ನಾವು ಅದರ ಮುಂದಿನ ವಾಕ್ಯವನ್ನು ನೋಡುವುದಾದರೆ 9ನೇ ಅಧ್ಯಾಯದ 27ನೇ ವಾಕ್ಯ. 1 ಕೊರಿಂಥ 9ನೇ ಅಧ್ಯಾಯದ 27ನೇ ವಾಕ್ಯ. ಇತರರನ್ನು ಹೋರಾಡುವುದಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ.
ಆದ್ರೆ ಈ ಒಂದು ಜಯಮಾಲೆಯನ್ನು ಹೊಂದುವುದಕ್ಕಾಗಿ ಪೌಲನು ಏನು ಮಾಡುತ್ತಾ ಇದ್ದಾನೆ? ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತಿದ್ದಾನೆ. ಹಾಗಾದ್ರೆ ಈ ಬಾಡಿ ಹೋಗದ ಜಯಮಾಲೆ ಅಥವಾ ಇಂಪೆರಿಷಬಲ್ ಕ್ರೌನ್ ಎಂಬಂತಹ ಈ ಜಯಮಾಲೆ ಯಾರಿಗೆ ದೊರಕುತ್ತದೆ? ಸ್ವಂತ ದೇಹವನ್ನು ಸ್ವಾಧೀನಪಡಿಸಿ ಜಯಿಸುವವರಿಗೆ ಕೊಡಲ್ಪಡುವ ಒಂದು ಪ್ರತಿಫಲ ಅಥವಾ ಜಯಮಾಲೆ. ಸ್ವಂತ ದೇಹವನ್ನು ಸ್ವಾಧೀನಪಡಿಸಿ ಜಯಿಸುವವರಿಗೆ, ಅಂದ್ರೆ ಈ ದೇಹದ ಮೇಲಿರುವಂತಹ ಜಯ, ಇದು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ನಾವು ಅನೇಕ ಬಾರಿ ಸೋತು ಹೋಗುವಂಥದ್ದು ಈ ದೇಹವನ್ನು ನಿಭಾಯಿಸುವ ವಿಷಯದಲ್ಲಿ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಆ ಕೊನೆಯ ದಿವಸಗಳಲ್ಲಿ ಅವರನ್ನು ಕರೆದುಕೊಂಡು ಆ ಗೆತ್ಸೆಮನೆ ತೋಟಕ್ಕೆ ಹೋಗಿ ಅವರನ್ನು ಅಲ್ಲಿ ಕೂರಿಸಿ, ನೀವು ಇಲ್ಲಿ ಕೂತು ಪ್ರಾರ್ಥನೆ ಮಾಡುತ್ತಿರ್ರಿ, ನಾನು ಹೋಗಿ ಬರುತ್ತೇನೆ ಎಂಬುದಾಗಿ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿ ತಿರುಗಿ ಬರುವಾಗ ಇವರು ನಿದ್ರೆ ಮಾಡುತ್ತಾ ಇದ್ದರು. ಅದು 2-3 ಸಾರಿಯಲ್ಲಿ ನಡೆಯುತ್ತೆ ಎಂಬುದಾಗಿ ನಾವು ಆ ಚರಿತ್ರೆಯಲ್ಲಿ ಓದುತ್ತೇವೆ. ಆಗ ಕರ್ತನು ಹೇಳಿದಂತಹ ಒಂದು ಮಾತು, ದ ಬಾಡಿ ಇಸ್ ಫ್ಲೆಶ್ ಇಸ್ ವೀಕ್ ಬಟ್ ಸ್ಪಿರಿಟ್ ಇಸ್ ವಿಲ್ಲಿಂಗ್. ಅಲ್ಲಿ ದೇಹವು ಬಲಹೀನವಾಗಿದೆ, ಶರೀರವು ಬಲಹೀನವಾಗಿದೆ, ಆದ್ರೆ ಆತ್ಮವು ಸಿದ್ಧವಾಗಿದೆ. ಈ ಶರೀರವು ಯಾವಾಗಲೂ ಬಲಹೀನವಾದದ್ದೇ. ಇಂದು ಕ್ರೈಸ್ತ ಜೀವಿತದಲ್ಲಿ ನಮ್ಮ ದೇಹವನ್ನ ಜಯಿಸುವುದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ನಾವೆಲ್ಲರೂ ಹೋರಾಡುವಂತಹ ಒಂದು ವಿಷಯ. ಇಲ್ಲಿ ಪೌಲನು ಹೇಳುವಾಗಲೂ ಹೇಳುವಂತದ್ದೇನು? ನಾನು ನನ್ನ ದೇಹದೊಂದಿಗೆ ಹೋರಾಡುತ್ತಾ ಇದ್ದೇನೆ, ನಾನು ನನ್ನ ದೇಹದೊಂದಿಗೆ ಹೋರಾಡುತ್ತಾ ಇದ್ದೇನೆ. ಆದರೆ ಕರ್ತನ ಬರವಣದಲ್ಲಿ ಒಯ್ಯಲ್ಪಟ್ಟವರಾದ ನಾವು ಆ ನ್ಯಾಯಾಸನದ ಮುಂದೆ ನಿಲ್ಲುವಾಗ ನಮಗೆ ಈ ಬಾಡಿ ಹೋಗದ ಜಯಮಾಲೆ ಸಿಕ್ಕಬೇಕಾದರೆ ನಮ್ಮ ಸ್ವಂತ ದೇಹವನ್ನು, ಶರೀರವನ್ನು ನಾವು ಜಯಿಸಿದವರಾಗಿರಬೇಕು. ಆ ಸ್ವಂತ ಶರೀರವನ್ನು ಜಯಿಸಬೇಕಾದರೆ ಅದರೊಂದಿಗೆ ನಾವು ಹೋರಾಡಬೇಕು. ಇಲ್ಲಿ ಪೌಲನು ಹೇಗೆ ಹೋರಾಡುತ್ತಿದ್ದಾನೆ? ಆತನು ಹೇಳುವಂತದ್ದು, ನನ್ನ ಸ್ವಂತ ದೇಹವನ್ನು, ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ, ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಆ ಜಜ್ಜಿ ಎಂಬುದಾಗಿ ಹೇಳಿದರೆ ಅದನ್ನು ಹೊಡೆದು ಮೃದು ಮಾಡುವಂಥದ್ದು. ಆ ಜಜ್ಜಿ ಎಂಬಂತ ಆ ಪದದ ಅರ್ಥವನ್ನು ನಾವು ನೋಡುವುದಾದರೆ, ಈ ಹಗ್ಗ, ಹುರಿ ಹಗ್ಗ, ಅದು ತಯಾರಿಸುವಂಥದ್ದು ಈ ತೆಂಗಿನಕಾಯಿಯ ಅದರ ಹೊರಗಿರುವಂತ ಆ ನಾರಿನಿಂದ ಮಾಡ್ತಾರೆ. ಅದನ್ನು ತಯಾರಿಸುವಂತ ಸ್ಥಳಗಳಿಗೆ ನೀವು ಹೋದ್ರೆ, ನೀವು ಈ ಕರಾವಳಿ ಪ್ರದೇಶಕ್ಕೆಲ್ಲ ಬಂದ್ರೆ ಅದನ್ನು ನಾವು ನೋಡುತ್ತೇವೆ. ಈ ತೆಂಗಿನಕಾಯಿ ತೆಗೆದ ಮೇಲೆ ಅದರ ನಾರನ್ನೆಲ್ಲ ಇವರು ನೀರಿನಲ್ಲಿ ಹಾಕಿ ಇಡುತ್ತಾರೆ. ತುಂಬಾ ದಿವಸ ಅದು ಅಲ್ಲೇ ಇರ್ತದೆ. ಆಮೇಲೆ ಅದೆಲ್ಲ ಕೊಳೆತು ನೀರೆಲ್ಲ ಇದಾದ ಮೇಲೆ ಏನೋ ಒಂಥರ ವಾಸನೆ ಬರ್ತಾ ಇರ್ತದೆ. ಆಮೇಲೆ ಇದನ್ನ ಅಲ್ಲಿಂದ ತೆಗೆದು ಇದನ್ನ ಜಜ್ಜುತ್ತಾರೆ. ಅದು 100 ಜನರು ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ಹೊಡೆದು ಅದರಲ್ಲಿರುವ ಕಲ್ಮಶಗಳೆಲ್ಲ ಹೋಗಿ ಆ ನಾರು ಮಾತ್ರ ಉಳಿತದೆ. ಅದರಿಂದ ಹಗ್ಗ ತಯಾರಿಸುವಂಥದ್ದು. ಆ ಕ್ಯುಮಲಿಂಗ್ ಎಂಬಂತ ಒಂದು ಪದ ಅದಕ್ಕೆ ಉಪಯೋಗಿಸಲ್ಪಟ್ಟಿದೆ. ಅದೇ ಈ ಜಜ್ಜುವುದು ಎಂಬ ಪದದ ಮೂಲ ಅರ್ಥ. ಅಂದ್ರೆ ನನ್ನ ಸ್ವಂತ ಶರೀರವನ್ನು ಹೊಡೆದು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುವಂತಹ ಒಂದು ಸ್ಥಿತಿ. ಇಂದು ನಾವೆಲ್ಲ ಆತ್ಮೀಕರಾಗಿ ಎಷ್ಟೋ ಮುಂದೆ ನಿಂತಿದ್ದೇವೆ, ಪ್ರಸಂಗ ಮಾಡುವುದಕ್ಕೆ, ವಾಕ್ಯ ಬೋಧಿಸುವುದಕ್ಕೆ, ಬೇರೆ ಅನೇಕ ಕೆಲಸ ಮಾಡುವುದಕ್ಕೆ, ಸೇವೆ ಮಾಡುವುದಕ್ಕೆ. ಆದರೆ ನಮ್ಮೊಳಗೆ ನಮಗೆ ಗೊತ್ತಿರುವಂತಹ ಒಂದು ಸಂಗತಿ ಇದೆ, ನಮ್ಮ ದೇಹದೊಂದಿಗೆ ನಮಗಿರುವ ಹೋರಾಟ. ನಾವು ಒಬ್ಬೊಬ್ಬರು ಈ ಹೋರಾಟದಲ್ಲಿ ಇರುವವರಾಗಿದ್ದೇವೆ. ನಾವು ಯಾರ ಮುಂದೆಯೂ ಸೋಲೋದಿಲ್ಲ, ಆದ್ರೆ ನಮ್ಮ ದೇಹದ ಮುಂದೆ ನಾವು ಅನೇಕ ಬಾರಿ ಸೋತು ಹೋಗುತ್ತೇವೆ. ನಾನು ಬೇಡ ಅಂದ್ರೂ ಈ ದೇಹ ಒಪ್ಪೋದಿಲ್ಲ. ಮಾಡುವುದು ತಪ್ಪು ಎಂಬುದಾಗಿ ಗೊತ್ತಿದ್ರು ಈ ದೇಹ ಮತ್ತು ಹೇಳುತ್ತದೆ ಅದನ್ನೇ ಮಾಡು, ಪರವಾಗಿಲ್ಲ ಎಂಬ. ನಾನು ಹೇಳುವಂಥದ್ದು, ಈ ದೇಹವನ್ನ ನಾವು ಜಯಿಸುವವರಾಗಿರಬೇಕು. ಆದರೆ ಮಾತ್ರವೇ ಈ ಒಂದು ಪ್ರತಿಫಲ ನಮಗೆ ದೊರಕುವಂತದ್ದಾಗಿದೆ. ಆದ್ರಿಂದ ಅಲ್ಲಿ ಮೊದಲನೇದಾಗಿ ನಾವು ಕಾಣುವಂಥದ್ದು, ಈ ದೇಹವನ್ನು ಜಯಿಸುವವರಿಗೆ ಬಾಡದ ಜಯಮಾಲೆ, ಇಂಪೆರಿಷಬಲ್ ಕ್ರೌನ್ ಎಂಬಂತ ಆ ಒಂದು ಪ್ರತಿಫಲ ಅವರಿಗೆ ದೊರಕುವಂತದ್ದಾಗಿದೆ. ಈ ಪ್ರತಿಫಲ ಯಥಾರ್ಥವಾಗಿ ಪರಲೋಕದಲ್ಲಿ ಏನು ಎಂಬುದು ನಮಗೆ ಗೊತ್ತಿಲ್ಲ. ಕಿರೀಟವಾಗಿ ಕೊಡುತ್ತಾರೋ ಅಥವಾ ಕೊರಳಿನ ಮೇಲೆ ಹಾಕುತ್ತಾರೋ, ಅದೆಲ್ಲ ನಮ್ಮ ಊಹೆಗಳು ಮಾತ್ರ.
ಆ ಪದಗಳು ಉಪಯೋಗಿಸಲಿಕ್ಕೆ ಒಂದು ಚಾರಿತ್ರಿಕ ಕಾರಣವಿದೆ ಎಂಬುದಾಗಿ ನಾನು ಹೇಳಿದೆ. ಇನ್ನು ಒಬ್ಬ ದೇವರ ಸೇವಕರು ಹೀಗೆ ಹೇಳಿದ್ದಾರೆ, ಈ ಪ್ರತಿಫಲಗಳು ಅಥವಾ ಕಿರೀಟಗಳು ಎಂಬುದಾಗಿ ಹೇಳಿದರೆ ಆ ನಿತ್ಯತೆಯಲ್ಲಿ ಕರ್ತನನ್ನು ಆರಾಧಿಸಲಿಕ್ಕಿರುವಂತಹ ಎಬಿಲಿಟಿ, ಆ ಶಕ್ತಿ ಎಂಬುದಾಗಿ ಆ ಊಹೆಯಲ್ಲಿ ಅವರು ಹೇಳಿದಂತಹ ಒಂದು ವಿಷಯ. ಯಾಕಂದ್ರೆ ಪರಲೋಕದಲ್ಲಿರುವ ಆರಾಧನೆಯನ್ನು ನಾವು ನೋಡುವಾಗ ಅಲ್ಲಿರುವಂತಹ ಹಿರಿಯರೆಲ್ಲರೂ ಕಿರೀಟಧಾರಿಗಳಾಗಿದ್ದರು. ಆರಾಧಿಸುವಾಗ ಅವರು ಕಿರೀಟವನ್ನು ಆತನ ಪಾದಪೀಠಗಳಿಗೆ ಇಟ್ಟು ಆರಾಧಿಸುತ್ತಾರೆ. ಅದು ಪದೇ ಪದೇ ಅಲ್ಲಿ ನಡೀತದೆ. ಹಾಗಾದ್ರೆ ಅಷ್ಟು ಬಾರಿ ಆತನ ಪಾದಪೀಠಗಳು ಇಡ್ಲಿಕ್ಕೆ ಅವರಿಗೆ ಕಿರೀಟಗಳು ಬೇಕು. ಅದರಿಂದಲೇ ಒಬ್ಬ ದೇವರದಾಸರು ಹೇಳಿದಂತಹ ಮಾತು, ಪರಲೋಕದಲ್ಲಿ ನಿತ್ಯತೆಯಲ್ಲಿ ನಮ್ಮ ಪ್ರಾಥಮಿಕವಾದಂತಹ ಕಸುಬು ಯಾವುದು? ಬೇರೆ ಏನು, ಅಲ್ಲಿ ಸಭೆ ಕಟ್ಟಬೇಕಾಗಿಲ್ಲ, ಅದೆಲ್ಲ ಮುಗೀತು. ಅಲ್ಲಿ ಒಂದೇ ಒಂದು ಕೆಲಸ, ಆರಾಧಿಸುವಂಥದ್ದು. ಆತನ ಸುತ್ತಲೂ ನಾವು ಇರುತ್ತೇವೆ. ಅಲ್ಲಿ ನಾವು ಎಷ್ಟು ಆತನನ್ನು ಆಳವಾಗಿ ಆರಾಧಿಸಬಹುದು ಎಂಬಂತಹ ಎಬಿಲಿಟಿ, ಆ ಶಕ್ತಿ ಎಂಬುದಾಗಿ ಒಬ್ಬರು ಹೇಳಿದ್ದಾರೆ. ಅದು ಹಾಗೆ ಎಂಬುದಾಗಿ ಸಾಬೀತುಪಡಿಸಲಿಕ್ಕೆ ನಮಗೆ ಆಗದಿದ್ದರೂ ಅದು ಒಂದು ವೇಳೆ ಅರ್ಥವತ್ತಾದಂತಹ ಒಂದು ವಿವರಣೆ ಆಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಅದು ಮೊದಲನೇ ಜಯಮಾಲೆ. ನಮ್ಮ ಶರೀರವನ್ನು, ನಮ್ಮ ದೇಹವನ್ನು ನಾವು ಜಯಿಸುವುದರಿಂದ ನಮಗೆ ದೊರಕುವಂಥದ್ದು. ಇನ್ನು ಎರಡನೇದಾಗಿ ನಾವು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ 2ನೇ ಅಧ್ಯಾಯದ 19ನೇ ವಾಕ್ಯಕ್ಕೆ ಬರೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ 2ನೇ ಅಧ್ಯಾಯದ 19ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯು ನೀವೇ ಅಲ್ಲವೇ? ಅಲ್ಲಿ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆ ಯಾರು? ನೀವೇ ಅಲ್ಲವೇ? ಇಂಗ್ಲಿಷ್ನಲ್ಲಿ ಕ್ರೌನ್ ಆಫ್ ರಿಜಾಯ್ಸಿಂಗ್ ಅಥವಾ ಸಂತೋಷದ ಜಯಮಾಲೆ ಎಂಬುದಾಗಿ ನಾವು ಅದನ್ನ ಇಲ್ಲಿ ವಿವರ್ತಿಸಬಹುದು. ಸಂತೋಷ, ಹೊಗಳಿಕೊಳ್ಳುವಂಥದ್ದು. ಹಾಗಾದ್ರೆ ಸಂತೋಷದ ಜಯಮಾಲೆ ಎಂಬಂತಹ ಒಂದು ಪದವನ್ನು ನಾವಲ್ಲಿ ನೋಡುವುದಾಗಿದೆ. ಅದು 2ನೇ ಜಯಮಾಲೆ, ಕ್ರೌನ್ ಆಫ್ ರಿಜಾಯ್ಸಿಂಗ್ ಅಥವಾ ಸಂತೋಷದ ಜಯಮಾಲೆ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಪೌಲನು ಥೆಸಲೋನಿಕ ವಿಶ್ವಾಸಿಗಳನ್ನು ನೋಡಿಕೊಂಡು ಹೇಳುವಂಥದ್ದು, ನಾವು ಸಂತೋಷ ಪಡುವ ನಮ್ಮ ಜಯಮಾಲೆ ಯಾವುದು? ಅದು ನೀವೇ ಅಲ್ಲವೋ ಎಂಬುದಾಗಿ. ಹಾಗಾದ್ರೆ ಈ ಜಯಮಾಲೆ ಯಾರಿಗೆ ದೊರಕುತ್ತದೆ? ಕರ್ತನಿಗೋಸ್ಕರ ಆತ್ಮಗಳನ್ನು ಗೆಲ್ಲುವವರಿಗೆ ಕೊಡಲ್ಪಡುವಂತಹ ಜಯಮಾಲೆ. ಕರ್ತನಿಗೋಸ್ಕರ ಆತ್ಮಗಳನ್ನು ಗೆಲ್ಲುವವರಿಗೆ ಕೊಡಲ್ಪಡುವಂತಹ ಜಯಮಾಲೆ. ನಾವು ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ, ಫಿಲಿಪಿಯ 4:1 ಓದುತ್ತೇವೆ, ಹೀಗಿರಲಾಗಿ ಪ್ರಿಯರೂ ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವೂ ಜಯಮಾಲೆಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲುವಿ. ಇಲ್ಲಿ ಫಿಲಿಪಿಯದಲ್ಲಿ ವಿಶ್ವಾಸಿಗಳು ಆತನ ಹೇಳುತ್ತಾನೆ, ನನಗೆ ಸಂತೋಷವೂ ಜಯಮಾಲೆಯೂ ಆಗಿರುವವರು. ಈ ಫಿಲಿಪಿಯದಲ್ಲಿರುವಂತಹ ಸಭೆಯು ನಾವು ನೋಡುವುದಾದ್ರೆ ಅದರ ಪ್ರಾರಂಭ ಪೌಲನಲ್ಲಿ ಹೋಗಿ ಸೇವೆ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಮಕೆದೋನಿಯ ಕರೆಯಲ್ಲಿ ಸಂಭವಿಸಿದ್ದು ಅಪೊಸ್ತಲರ ಕೃತ್ಯಗಳ ಚರಿತ್ರೆಯನ್ನೆಲ್ಲ ನಾವು ನೋಡುತ್ತೇವೆ. ಹಾಗಾದ್ರೆ ಈ ಒಂದು ಜಯಮಾಲೆ ಎಂಬಂಥದ್ದು ಕರ್ತನಿಗೋಸ್ಕರ ಆತ್ಮಗಳನ್ನು ಗೆದ್ದುಕೊಳ್ಳುವವರಿಗೆ. ಯಾರು ಆತ್ಮಗಳನ್ನು ಗೆದ್ದುಕೊಳ್ಳುತ್ತಾರೆ? ಸುವಾರ್ತೆ ಹೇಳುವವರು ಮಾತ್ರ. ಸುವಾರ್ತೆ ಹೇಳುವವರು ಮಾತ್ರ. ಅಲ್ಲಿ ಪೂರ್ಣಾವಧಿ ಸುವಾರ್ತಿಕರು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಅದು ಒಂದು ನಿರ್ದಿಷ್ಟವಾದ ಜವಾಬ್ದಾರಿ, ಅದು ಬೇರೆ. ಆತ್ಮಗಳನ್ನು ಕೊಡುವವನು ಕರ್ತನೆ. ಜನರು ರಕ್ಷಿಸಲ್ಪಡುವಂಥದ್ದು ದೇವರ ಕೆಲಸ, ಅದು ಮನುಷ್ಯರ ಶಕ್ತಿಯಿಂದ ನಡೆಯುವಂಥದ್ದಲ್ಲ. ಆದ್ರೆ ನಾವು ಅದಕ್ಕೋಸ್ಕರ ಪ್ರಯತ್ನಿಸಿ ಆ ಸುವಾರ್ತೆಯನ್ನು ಇತರರಿಗೆ ತಲುಪಿಸುವುದಾದರೆ, ಆ ರೀತಿ ಯಾರಾದರೂ ಒಬ್ಬರು ಕರ್ತನ ಕಡೆಗೆ ಬಂದರೆ ಅದರಲ್ಲಿ ಉಂಟಾಗುವ ಸಂತೋಷ ಅದು ಬಹಳ ಪ್ರಾಮುಖ್ಯವಾದ ಒಂದು ದೊಡ್ಡ ಸಂತೋಷವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಸಂಗಿಗಳ ಪ್ರಭು ಎಂಬುದಾಗಿ ಕರೆಯಲ್ಪಡುವ ಸ್ಪರ್ಜನ್ ಅವರ ಮಾತು ಎಂಬುದಾಗಿ ನಾನು ನೆನೆಸುತ್ತೇನೆ. ಅವರ ಒಂದು ಹೇಳಿಕೆ ಈ ರೀತಿಯ ಸ್ಪರ್ಜನ್ ಎಂಬುದಾಗಿ ನಾನು ನೆನೆಸುತ್ತೇನೆ. ಅವರು ಹೇಳಿದ್ದು, ನೋ ಮದರ್ ಹ್ಯಾಸ್ ಎವರ್ ಸೋ ಮಚ್ ರಿಜಾಯ್ಸ್ ಓವರ್ ಹರ್ ಫಸ್ಟ್ ಬಾರ್ನ್. ನೋ ಸೋಲ್ಜರ್ ಹ್ಯಾಸ್ ಎವರ್ ಸೋ ಮಚ್ ರಿಜಾಯ್ಸ್ over his hard-earned victory as much as I rejoiced when I saw the first person
who came to the Lord through by my means. ಅಂದ್ರೆ ಒಬ್ಬ ತಾಯಿಯು ತನ್ನ ಮೊದಲು ಜನಿಸಿದ ಮಗುವನ್ನ ಹಿಡಿದಾಗ ಸಂತೋಷಿಸಿದ ಸಂತೋಷವು, ಅಥವಾ ಒಬ್ಬ ಸೈನಿಕನು ಅವನು ಜಯಿಸಿದಂತಹ ಆ ಯುದ್ಧದಲ್ಲಿ ಅವನಿಗೆ ದೊರಕಿದ ಸಂತೋಷವು, ಅದಕ್ಕಿಂತಲೂ ದೊಡ್ಡ ಸಂತೋಷವೇ ನನ್ನ ಮೂಲಕವಾಗಿ ಒಬ್ಬ ಆತ್ಮವು ಕರ್ತನಗಳಿಗೆ ಬಂದಾಗ ಅವನನ್ನು ನೋಡುವಂಥದ್ದು ಎಂಬುದಾಗಿ. ಯಾಕೆ ಈ ಉದಾಹರಣೆ ನಾನು ಹೇಳಿದೆ ಎಂಬುದಾಗಿ ಕೇಳಿದ್ರೆ, ಆತ್ಮಗಳನ್ನು ಗೆಲ್ಲುವವರ ಆ ಸಂತೋಷವಿದೆಯಲ್ಲ, ಅಷ್ಟು ಸುಲಭವಲ್ಲ. ಅದರ ಬಗ್ಗೆ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ನಾವು ಸುವಾರ್ತೆಗಳಲ್ಲಿ ಓದುತ್ತೇವೆ. ತಪ್ಪಿ ಹೋದಂತಹ ಒಂದು ಕುರಿ ಅದನ್ನು ಕಂಡುಕೊಂಡಾಗ ಪರಲೋಕದಲ್ಲಿ ದೊಡ್ಡ ಸಂತೋಷ ಉಂಟಾಗುತ್ತದೆ. 99 ಅಡವಿಯಲ್ಲಿ ಬಿಟ್ಟು ಒಂದನ್ನು ಹುಡುಕಿಕೊಂಡು ಹೋಗಿ ತಪ್ಪಿ ಹೋದದನ್ನು ಕಂಡುಕೊಂಡಾಗ ಸ್ವರ್ಗದಲ್ಲಿ ಒಂದು ದೊಡ್ಡ ಸಂತೋಷ. ಹಾಗಾದ್ರೆ ನಮಗೆ ಎಷ್ಟು ದೊಡ್ಡ ಸಂತೋಷವಾಗುವುದು. ಆದುದರಿಂದಲೇ ಸಂತೋಷದ ಜಯಮಾಲೆ ಅಥವಾ ಕ್ರೌನ್ ಆಫ್ ರಿಜಾಯ್ಸಿಂಗ್ ಎಂಬುದಾಗಿ ಹೇಳುವಂಥದ್ದು ಆತ್ಮಗಳನ್ನು ಕರ್ತರಿಗೋಸ್ಕರ ಗೆದ್ದುಕೊಳ್ಳುವವರಿಗೆ ಕೊಡಲ್ಪಡುವಂತಹ ಒಂದು ಜಯಮಾಲೆ. ಅದರಿಂದ ನಾವು ಇದನ್ನ ಸಂಪಾದಿಸಿಕೊಳ್ಳಬೇಕಾದ್ರೆ ಕರ್ತನ ಸುವಾರ್ತೆಗೋಸ್ಕರ ನಮ್ಮಿಂದ ಆದಷ್ಟು ನಾವು ಮಾಡಬೇಕು. ಕೆಲವೊಮ್ಮೆ ನಮಗೆ ಗೊತ್ತಾಗುವುದಿಲ್ಲ ಯಾರೆಲ್ಲ ನಮ್ಮ ಸೇವೆ ಮುಖಾಂತರ ಕರ್ತನ ಬಳಿಗೆ ಬಂದಿದ್ದಾರೆ. ನಾವು ಸುವಾರ್ಥ ಸೇವೆಗೋಸ್ಕರ ಕೊಟ್ಟದ್ದು ಒಂದು ವೇಳೆ ಯಾರದೋ ರಕ್ಷಣೆಗೆ ಅದು ಕಾರಣವಾಗಿರಬಹುದು. ನಾವು ಕೊಡುವಂತಹ ಒಂದು ಕರಪತ್ರ ಅದು ಯಾರೋ ಎಲ್ಲಿಯೋ ಓದಿ ಅವರು ರಕ್ಷಿಸಲ್ಪಟ್ಟಿರಬಹುದು, ನಮಗೆ ಗೊತ್ತಾಗೋದಿಲ್ಲ ಯಾವುದಾದ್ರೂ ರೀತಿಯಲ್ಲಿ. ಆದ್ರೆ ಅದೆಲ್ಲ ಪರಲೋಕಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತದೆ. ರಕ್ಷಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ ನಮ್ಮನ್ನು ನೋಡುವಾಗ, ಬ್ರದರ್ ನೀವೇ ನನಗೆ ಸತ್ಯವೇದ ಪ್ರತಿ ಕೊಟ್ಟವರು, ನೀವೇ ನನಗೆ ಕರಪತ್ರ ಕೊಟ್ಟವರು, ನಮಗೆ ನೆನಪಿರುವುದಿಲ್ಲ. ಆ ಸಂತೋಷವಿದೆಯಲ್ಲ. ಅದರಿಂದ ಈ ಸುವಾರ್ತೆಯನ್ನು ಸಾರುವ ಅಥವಾ ಆತ್ಮಗಳನ್ನು ಗೆದ್ದುಕೊಳ್ಳುವುದಕ್ಕೋಸ್ಕರ ಇರುವ ಈ ಸೇವೆಗಳಲ್ಲಿ ನಾವು ಎಲ್ಲ ರೀತಿಯಲ್ಲಿಯೂ ಮಗ್ನರಾಗಿರಬೇಕು. ಸುವಾರ್ತೆ ಸಾರುವಂಥದ್ದು ನಮ್ಮ ಪ್ರಾಥಮಿಕವಾದ ಜವಾಬ್ದಾರಿ. ಸಾರಿ ಹೇಳದೆ ಯಾರಿಗೂ ರಕ್ಷಿಸಲ್ಪಡುವುದಕ್ಕೆ ಸಾಧ್ಯವಿಲ್ಲ. ಸಾರಿ ಹೇಳಬೇಕಾದ್ರೆ ಯಾರಾದ್ರೂ ಹೋಗಿ ಪ್ರಸಂಗ ಮಾಡಬೇಕು. ಪ್ರಸಂಗ ಮಾಡಬೇಕಾದ್ರೆ ಅವರು ಕಳುಹಿಸಲ್ಪಡಬೇಕು. ಅದೊಂದು ದೊಡ್ಡ ಜವಾಬ್ದಾರಿ. ಒಂದಕ್ಕೊಂದು ಹೊಂದಾಣಿಕೆ ಇರುವ ಅನೇಕ ಸೇವೆಗಳು ಅದರಲ್ಲಿ ಒಳಗೊಂಡಿದೆ. ಆದ್ರಿಂದ ಈ ಕೆಲಸದಲ್ಲಿ ನಾವು ಎಷ್ಟು ಪಾಲು ತೆಗೆದುಕೊಳ್ಳುತ್ತೇವೋ ಅದಕ್ಕೆ ಅನುಗುಣವಾಗಿ ನಮಗೆ ಒಂದು ಪ್ರತಿಫಲವನ್ನು ಕರ್ತನು ಕೊಡುತ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡುವವರಾಗಿದ್ದೇವೆ. ನಾವು ಮುಂದೆ ಹೋಗೋಣ. ಮೂರನೇದಾಗಿ ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯದ 8ನೇ ವಾಕ್ಯ. ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯದ 8ನೇ ವಾಕ್ಯ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಯಾವುದನ್ನು ಕೊಡುವನು? ನೀತಿವಂತರಿಗೆ ದೊರಕುವ ಜಯಮಾಲೆ. ಅಲ್ಲ, ಮೂರನೇದಾಗಿ ನಾವು ಕಾಣುವಂಥದ್ದು ನೀತಿವಂತರಿಗೆ ದೊರಕುವಂತ ಜಯಮಾಲೆ ಅಥವಾ ಕ್ರೌನ್ ಆಫ್ ರೈಚಸ್ನೆಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ನಾವು ಓದುವವರಾಗಿದ್ದೇವೆ. ಇದು ಯಾರಿಗೆ ದೊರಕುವಂಥದ್ದು? ಕರ್ತನ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ಎದುರು ನೋಡುತ್ತಿರುವವರಿಗೆ ಕೊಡಲ್ಪಡುವ ಜಯಮಾಲೆ. ಕರ್ತನ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ಎದುರು ನೋಡುವವರು, ಅವರಿಗೆ ಕೊಡಲ್ಪಡುವ ಒಂದು ಜಯಮಾಲೆ. ಅದರಿಂದಲೇ ಪೌಲನು ಹೇಳುವಂಥದ್ದು, ನನಗೆ ಇದು ಸಿದ್ಧವಾಗಿದೆ, ಆದರೆ ನನಗೆ ಮಾತ್ರವಲ್ಲ, ಕರ್ತನ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ಯಾರ್ಯಾರು ಎದುರು ನೋಡುತ್ತಿದ್ದಾರೋ ಅವರಿಗೆಲ್ಲ ಈ ಜಯಮಾಲೆ ಸಿದ್ಧವಾಗಿದೆ. ಈ ಕಳೆದ 2 ದಿವಸಗಳಲ್ಲಿ ನಾವು ಅಧ್ಯಯನ ಮಾಡುತ್ತಿರುವಂತಹ ವಿಷಯವೇನು? ಕರ್ತನ ಪ್ರತ್ಯಕ್ಷತೆ. ಅದೇ ನಮ್ಮ ಅತಿ ದೊಡ್ಡ ನಿರೀಕ್ಷೆ. ಅದನ್ನು ಪ್ರೀತಿಯಿಂದ ನಾವು ಎದುರು ನೋಡುವವರಾಗಿದ್ದೇವೆ. ನಾವು
ಪೌಲನು ತೀತನಿಗೆ ಬರೆಯುವ ಒಂದು ಮಾತನ್ನು ಇಲ್ಲಿ ನೋಡುತ್ತೇವೆ. ತೀತನಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 12 ಮತ್ತು 13ನೇ ವಾಕ್ಯ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 12 ಮತ್ತು 13ನೇ ವಾಕ್ಯ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಹಾಗಾದ್ರೆ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು? ದೇವರು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವರಾಗಿರಬೇಕು. ಯಾರ ಪ್ರತ್ಯಕ್ಷತೆಯನ್ನು ನಾವು ಎದುರು ನೋಡುತ್ತಾ ಇದ್ದೇವೆ? ಕರ್ತನಾದ ಯೇಸು ಕ್ರಿಸ್ತನ. ಆತನು ಮಹಾದೇವರು ಎಂಬುದಾಗಿ, ಯೇಸು ಕ್ರಿಸ್ತನು ದೇವರ ಅಲ್ಲ ಎಂಬುದಾಗಿ ಕೆಲವರು ವಾದಿಸುತ್ತಾರೆ. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು ಆ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗಿರಲಿಕ್ಕಿರುವ ಆ ಯೇಸು ಕ್ರಿಸ್ತನು ಸಭೆಯನ್ನು ಒಯ್ಯುವುದಕ್ಕೋಸ್ಕರ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗಲಿಕ್ಕಿರುವ ಆ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲಿ ಹೇಳಲ್ಪಟ್ಟಿರುವಂಥದ್ದು ಆತನು ಮಹಾದೇವರು ಎಂಬುದಾಗಿ. ಸಾಕ್ಷಾತ್ ದೇವರೇ ಆಗಿದ್ದಾನೆ, ನರಾವತಾರವೆತ್ತಿ ಭೂಮಿಗೆ ಬಂದವನಾಗಿದ್ದಾನೆ. ಅದರಲ್ಲಿ ವ್ಯಕ್ತವಾಗಿ ನಾವು ಕಾಣುವಂತಹ ಒಂದು ಮಾತಾಗಿದೆ. ಆತನು ಯಾರು? ಆತನು ನಮ್ಮ ರಕ್ಷಕನೂ ಆಗಿದ್ದಾನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು, ಆತನ ಪ್ರತ್ಯಕ್ಷತೆ ಅದೇ ಇನ್ನು ನಮ್ಮ ಮುಂದಿರುವಂತಹ ಒಂದು ದೊಡ್ಡ ನಿರೀಕ್ಷೆ. ಆ ನಿರೀಕ್ಷೆಗಿಂತಲೂ ಬೇರೆ ದೊಡ್ಡ ನಿರೀಕ್ಷೆ ಬೇರೆ ಯಾವುದು ದೇವಜನರ ಜೀವಿತದಲ್ಲಿ ಎಂದಿಗೂ ಇರಬಾರದು. ಆತನು ಬರೋಣವೇ ಅತಿ ದೊಡ್ಡ ನಿರೀಕ್ಷೆ. ನಾನು ಬ್ಯಾಂಕಿನಲ್ಲಿ ಇಷ್ಟು ದುಡ್ಡು ಇಟ್ಟಿದ್ದೇನೆ, ಅದು ಬರುವ ವರ್ಷ ಡಿಸೆಂಬರ್ ತಿಂಗಳಿಗೆ ಅದು ಮೆಚೂರ್ ಆಗ್ತದೆ, ಆಗ ನನಗೆ ಇಷ್ಟು ಸಿಕ್ಕುತ್ತದೆ, ಒಳ್ಳೆ ನಿರೀಕ್ಷೆ. ಮಕ್ಕಳು ವಿದೇಶದಲ್ಲಿ ಉದ್ಯೋಗದಲ್ಲಿದ್ದಾರೆ, ಅವರು ಮುಂದಿನ ವರ್ಷ ಬರ್ತಾರೆ, ಆಗ ನನಗೊಂದಷ್ಟು ತರುತ್ತಾರೆ, ಒಳ್ಳೆ ನಿರೀಕ್ಷೆ. ಹೀಗೆ ನಮ್ಮ ಜೀವಿತದಲ್ಲಿ ಮನೆ ಕಟ್ಟಬೇಕು ಎಂಬ ನಿರೀಕ್ಷೆ, ಮದುವೆ ಮಾಡಿಕೊಳ್ಳಬೇಕು ಎಂಬ ನಿರೀಕ್ಷೆ, ವಿದ್ಯಾಭ್ಯಾಸ ಪಡೆದುಕೊಳ್ಳಬೇಕು ಎಂಬ ನಿರೀಕ್ಷೆ, ಸಂಪಾದನೆ ಮಾಡಿಕೊಳ್ಳಬೇಕು ಎಂಬ ನಿರೀಕ್ಷೆ, ಈಗ ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತೇವೆ. ಆದರೆ ಇದೆಲ್ಲಕ್ಕಿಂತಲೂ ಪ್ರಥಮ ನಿರೀಕ್ಷೆ ಏನು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ನಿರೀಕ್ಷೆ. ಅಂತವರಿಗೆ ಮೀಸಲಾಗಿಟ್ಟಿರುವ ಜಯಮಾಲೆ ಆಗಿದೆ ಈ ನೀತಿವಂತರ ಜಯಮಾಲೆ ಎಂಬುದಾಗಿ ಹೇಳುವಂಥದ್ದು. ನಾನು ಒಂದು ಮಾತನ್ನು ಇಲ್ಲಿ ನೇರವಾಗಿ ಕೇಳುತ್ತೇನೆ ನನ್ನ ಪ್ರಿಯರೇ. ಈ ಕೂಟವಾದ ಮೇಲೆ ನಾವೆಲ್ಲರೂ ಹಿಂತಿರುಗಿ ನಮ್ಮ ಮನೆಗಳಿಗೆ ಹೋಗಬೇಕೆಂಬುದು ನಮ್ಮ ಆಸೆ. ನನಗೂ ಆಸೆ ಇದೆ, ಇದನ್ನು ಮುಗಿಸಿಕೊಂಡು ವಾಪಸ್ ಮನೆಗೆ ಹೋಗಬೇಕು ಎಂಬುದಾಗಿ. ಇನ್ನು ಯಾರಾದ್ರೂ ಹೇಳಿದ್ರೆ ಬ್ರದರ್ ಇನ್ನೊಂದು ವಾರ ನಿಲ್ಲಿ, ಇನ್ನು ಸ್ವಲ್ಪ ಕೂಟಗಳನ್ನು ನಡೆಸೋಣ ಎಂಬುದಾಗಿ ಹೇಳಿದ್ರೆ ಬೇಡ, ನನಗೆ ನನ್ನ ಮನೆಗೆ ಹೋಗ್ಬೇಕು. ನಮಗೆಲ್ಲ ನಮ್ಮ ಕುಟುಂಬದವರನ್ನು ನೋಡಬೇಕೆಂಬ ಒಂದು ಆಸೆ ಇದೆ. ಆದ್ರೆ ನೀವು ಯಾವ ಆಫರ್ ಕೊಟ್ಟರು ಈಗ ನಾನು ನಿಲ್ಲೋದಿಲ್ಲ, ನನಗೆ ಹೋಗ್ಲೇಬೇಕು, ನಾವೆಲ್ಲರೂ ಹಾಗೆ. ಆದ್ರೆ ಕರ್ತನು ಈಗ ಬರ್ತಾನೆ ಎಂಬುದಾಗಿ ಕೇಳಿದ್ರೆ ಬೇಡ ಕರ್ತನೆ 4 ದಿವಸ ಬಿಟ್ಟು ಬಾ, ನನಗೆ ನನ್ನ ಮನೆಗೆ ಹೋಗ್ಬೇಕು ಎಂಬುದಾಗಿ ನಾವು ಹೇಳುತ್ತೇವೆ. ಆ ಹೇಳುವ ಸ್ಥಿತಿ ಯಾರಲ್ಲಿ ಆದರೂ ಇದ್ದರೆ, ಈ ಪ್ರಕಟಣೆ ಗ್ರಂಥದ ಕೊನೆಯಲ್ಲಿ ಕರ್ತನು ಹೇಳುವಂಥದ್ದು ಯೋಹಾನನಿಗೆ, ಈಗೋ ನಾನು ಬೇಗ ಬರುತ್ತೇನೆ. ಆಗ ಯೋಹಾನನು ಕೊಡುವಂತ ಉತ್ತರ, ಆಮೇನ್ ಕರ್ತನೆ ಬಾ. ಒಂದು ವೇಳೆ ಇಂದು ಈ ಕರ್ತನು ನಮ್ಮೊಂದಿಗೆ ಈಗೋ ನಾನು ಈಗ ಬರುತ್ತೇನೆ ಎಂಬುದಾಗಿ ಹೇಳಿದರೆ, ಅಯ್ಯೋ ಕರ್ತನೆ ಒಂದು 2 ದಿವಸ ಟೈಮ್ ಕೊಡು, ಯಾವುದೋ ಒಂದು ಕೆಲಸ ಅರ್ಧದಲ್ಲಿ ನಿಂತಿದೆ, ಇಲ್ಲದ್ರೆ ದೊಡ್ಡ ನಷ್ಟವಾಗುತ್ತದೆ ಎಂಬ ಅನಿಸಿಕೆ ನಮ್ಮ ಹೃದಯದಲ್ಲಿ ಯಾರಿಗಾದರೂ ಇದ್ದರೆ ನೀವು ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರಲ್ಲ. ನಾವು ತುಂಬಾ ವಿದ್ಯಾರ್ಥಿಗಳ ಅಥವಾ ಯವನಸ್ಥರ ಮಧ್ಯದಲ್ಲಿ ಸೇವೆ ಮಾಡುವಂತ ಒಂದು ಕುಟುಂಬ. ಕೆಲವೊಮ್ಮೆ ಈ ಹೆಣ್ಣು ಮಕ್ಕಳೆಲ್ಲ ಬಂದು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಇವರು ಹೋಗುವಂತ ಸಂದರ್ಭ, ಒಂದು ವೇಳೆ ವಿವಾಹ ಪ್ರಾಯವೆಲ್ಲ ಆಗ್ತದೆ, ಆಗ ನಾವು ಹೇಳುತ್ತೇವೆ ಇನ್ನು ಒಳ್ಳೆ ವಿವಾಹ ಏನಾದ್ರು ಬಂದ್ರೆ ನಡೆಸ್ಕೋಬೇಕು. ಇಲ್ಲ ನಮ್ಗೊಂದು 5 ವರ್ಷ ಕೆಲಸ ಮಾಡಿ ಸಂಪಾದನೆ ಮಾಡಿ ಅಪ್ಪ ಅಮ್ಮನೆಲ್ಲ ಸ್ವಲ್ಪ ನೋಡ್ಕೊಂಡು ಆಮೇಲೆ ವಿವಾಹ ಎಂಬುದು. ಹೆಣ್ಣು ಮಕ್ಕಳ ಹತ್ರ ನಾನು ಯಾವಾಗಲೂ ಹೇಳ್ತೇನೆ,
ತಕ್ಕ ಸಮಯದಲ್ಲಿ ಆಗುವಂಥದ್ದು ಒಳ್ಳೆಯದು. ಈ ತತ್ವ ಎಲ್ಲ ಇಟ್ಟುಕೊಂಡು 28, 30, 35 ಆದ್ಮೇಲೆ ಮತ್ತೆ ಹುಡುಗಿಯರು ಸಿಕ್ಕೋದು ಕಷ್ಟ. ಪರವಾಗಿಲ್ಲ, ಮದುವೆ ವಿಷಯದಲ್ಲಿ ಹಾಗೆ ಹೇಳಿದ್ರು ಪರವಾಗಿಲ್ಲ. ತಂದೆ ತಾಯಿಗಳ ಬಗ್ಗೆ ಯಾವ ಮಕ್ಕಳಿಗೆ ಕಾಳಜಿ ಇರೋದಿಲ್ಲ, ಇದ್ದೇ ಇರ್ತದೆ, ಒಳ್ಳೇದು. ಕಾಳಜಿ ಇಲ್ಲದಂತ ಅನೇಕ ಮಕ್ಕಳು ಈಗಿನ ಕಾಲದಲ್ಲಿ ಇದ್ದಾರೆ. ಇಂಥ ಮಕ್ಕಳೆಲ್ಲ ಒಳ್ಳೆ ಉದಾಹರಣೆ ಅದಿರಲಿ. ಆದ್ರೆ ಯೇಸು ಕ್ರಿಸ್ತನು ಒಂದು ವೇಳೆ ಈಗೋ ನಾನು ಬರುತ್ತೇನೆ ಎಂಬುದಾಗಿ ಹೇಳಿದಾಗ, ಕರ್ತನೆ ನಾನು ಈಗ ಡಿಗ್ರಿ ಪಡೆದುಕೊಂಡಿದ್ದೇನೆ ಅಷ್ಟೇ, ಒಂದು 2 ವರ್ಷ ಕೆಲಸ ಮಾಡಿ ಕಡಿಮೆ ಪಕ್ಷ ನನ್ನ ಅಪ್ಪ ಅಮ್ಮನ ಸಾಲವಾದ ತೀರಿಸಿಕೊಡುತ್ತೇನೆ ಎಂಬುದಾಗಿ ಹೇಳುವಂತ ಒಂದು ಮನಸ್ಥಿತಿ ಇದ್ದರೆ, ನೀವು ಮಾಡುವಂಥದ್ದು ಮಾನುಷಿಕ ರೀತಿಯಲ್ಲಿ ಒಳ್ಳೇದಾಗಿದ್ದರೂ ಕರ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರು ಆಗಿರಬಹುದು, ಆದ್ರೆ ಪ್ರೀತಿಯಿಂದ ಎದುರು ನೋಡುವವರಲ್ಲ. ಯಾಕಂದ್ರೆ ಅದಕ್ಕಿಂತ ದೊಡ್ಡ ಪ್ರೀತಿ ಅಪ್ಪ ಅಮ್ಮನ ಮೇಲೆ. ಮದುವೆ ನಿಶ್ಚಯ ಆಗಿದೆ, ಮುಂದಿನ ತಿಂಗಳು 20ನೇ ತಾರೀಕು ಮದುವೆ, ಕರ್ತನ 21ನೇ ತಾರೀಕು ಆ ಮದುವೆ ಒಂದು ಹಾಕೊಳ್ಳಿ. ಕರ್ತನನ್ನೆಲ್ಲ ಪ್ರೀತಿಸುವುದು, ಆಕೆಯನ್ನ ಪ್ರೀತಿಸುವುದು, ಆತನನ್ನ ಪ್ರೀತಿಸುವುದು. ಅಂತವರಿಗೆ ಈ ಜಯಮಾಲೆ ಸಿಕ್ಕೋದಿಲ್ಲ. ಈ ಜಯಮಾಲೆ ಯಾರಿಗೆ ಸಿಕ್ಕುತ್ತದೆ? ಪ್ರೀತಿಯಿಂದ ಆತನ ಪ್ರತ್ಯಕ್ಷ. ನಾವು ಎಷ್ಟು ಲಾಭದ ಬಿಸ್ನೆಸ್ ಅಲ್ಲಿ ಇದ್ರು, ಏನೆಲ್ಲ ಮಾಡುತ್ತಾ ಇದ್ರು, ಕರ್ತನೆ ಈಗ ನೀನು ಬಂದರೆ ಅದಕ್ಕಿಂತಲೂ ದೊಡ್ಡ ಸಂತೋಷ ನನಗೆ ಬೇರೆ ಯಾವುದೂ ಇಲ್ಲ ಎಂಬುದಾಗಿ ಹೃದಯದ ಅಂತರಾಳದಿಂದ ನಿಮ್ಮಲ್ಲಿ ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯವಾದರೆ ನಾನು ಹೇಳುತ್ತೇನೆ, ನಾನು ಸಿದ್ಧನಾಗಿದ್ದೇನೆ. ನನ್ನ ಹೆಂಡತಿ ಊರಲ್ಲಿಲ್ಲ, ನನ್ನ ಮಕ್ಕಳು ನನ್ನ ಜೊತೆ ಈಗ ಇಲ್ಲ, ಆದ್ರೆ ಆತನು ಬಂದರೆ ನಾವೆಲ್ಲ ಅಲ್ಲಿ ಭೇಟಿ ಆಗುತ್ತೇವೆ ಅನ್ನೋ ಧೈರ್ಯ ಇದೆ. ಇಲ್ಲಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ಟೈಮ್ ಪಡೋದು, ರೆಪ್ಪೆ ಬಡಿಯೋಷ್ಟರಲ್ಲೇ ನೋಡಿದೇವಲ್ಲ. ಅದು ಅಂತವರಿಗೆ ಸಿದ್ಧವಾಗಿರುವಂತಹ ಜಯಮಾಲೆ ಆಗಿದೆ, ನೀತಿವಂತರ ಜಯಮಾಲೆ ಎಂಬುದಾಗಿ ಹೇಳುವಂಥದ್ದು. ನಾನು ಮುಂದೆ ಹೋಗ್ತೇನೆ. 4ನೇದಾಗಿ ನಾವು ಕಾಣುವಂಥದ್ದು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 12ನೇ ವಾಕ್ಯ. ಯಾಕೋಬ 1:12. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಇಲ್ಲಿ ಜೀವವೆಂಬ ಜಯಮಾಲೆ ಎಂಬುದಾಗಿ ಒಂದು ಪದವನ್ನು ನಾವು ನೋಡುವರಾಗಿದ್ದೇವೆ. ಕ್ರೌನ್ ಆಫ್ ಲೈಫ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ನಾವು ನೋಡುತ್ತೇವೆ. ಇದು ಯಾರಿಗೆ ಕೊಡಲ್ಪಟ್ಟದ್ದು? ಅಲ್ಲೇ ನಾವು ನೋಡುತ್ತೇವೆ. ಕಷ್ಟಗಳನ್ನು ಸಹಿಸಿ ಪರಿಶೋಧನೆಗಳನ್ನು ಜಯಿಸುವವರಿಗೆ ಕೊಡಲ್ಪಡುವ ಜಯಮಾಲೆ. ಕಷ್ಟಗಳನ್ನು ಜಯಿಸುವವರು. ಈ ಲೋಕದಲ್ಲಿ ನಮಗೆ ತುಂಬಾ ಕಷ್ಟಗಳಿವೆ. ಆ ಕಷ್ಟಗಳನ್ನು ಜಯಿಸುವವರಿಗೆ, ಪರಿಶೋಧನೆಗಳ ಮುಖಾಂತರವಾಗಿ ಕರ್ತನು ನಮ್ಮನ್ನು ಸಹಾಯ ಮಾಡುತ್ತಾನೆ. ಅದನ್ನು ಜಯಿಸುವವರಿಗೆ, ಅದನ್ನೇ ಅಲ್ಲಿ ಯಾಕೋಬನು ಹೇಳುವಂಥದ್ದು. ಈ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12-13 ವಾಕ್ಯಗಳನ್ನು ಕಲಿಯುವಾಗ, ಈಗ ಟೈಮ್ ಇಲ್ಲ, ಅಲ್ಲಿಗೆ ನಾನು ಹಿಡಿದು ಹೋಗೋದಿಲ್ಲ, ಅಲ್ಲಿ ಅನೇಕರಿಗೆ ಒಂದು ಕನ್ಫ್ಯೂಷನ್ ಉಂಟಾಗುತ್ತದೆ. ಅಲ್ಲಿ ಟೆಂಪ್ಟೇಷನ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ 2 ಬಾರಿ ಹೇಳಲ್ಪಟ್ಟೆ, ಆದ್ರೆ ಅದು 2 ಹಿನ್ನೆಲೆಯಲ್ಲಿ ಹೇಳಲ್ಪಟ್ಟது. ಒಂದು ಪರಿಶೋಧನೆ, ದೇವರು ಕಲಿಸುವ ಪರಿಶೋಧನೆ. ಇನ್ನೊಂದು ಪಾಪಕ್ಕಿರುವ ಪ್ರೇರೇಪಣೆ. ಅದೆರಡೂ ಅಲ್ಲಿ ಹೇಳಲ್ಪಟ್ಟಿದೆ. ಆದ್ರೆ ಇಂಗ್ಲಿಷ್ ಭಾಷಾಂತರದ, ಕೆಲವು ಭಾಷಾಂತರದಲ್ಲಿ ಇದೆರಡಕ್ಕೂ ಟೆಂಪ್ಟೇಷನ್ ಎಂಬ ಪದ ಉಪಯೋಗಿಸಲ್ಪಟ್ಟದ್ದರಿಂದ ಕೆಲವರಿಗೆ ಒಂದು ಗಲಿಬಿಲಿದೆ. ಆಯ್ತು, ಅಲ್ಲಿ ಈ ಪಾಪ ಮಾಡಲಿಕ್ಕಿರುವ ಪ್ರೇರೇಪಣೆಯಿಂದ ಜಯ, ಅದು ನಾನು ಮೊದಲು ಹೇಳಿದ್ದೇನೆ, ಶರೀರವನ್ನು ಗೆದ್ದುಕೊಳ್ಳುವುದು. ಅದು ಬಿಟ್ಟು ಇಲ್ಲಿ ಪರಿಶೋಧನೆ, ಅದು ದೇವರಿಂದ ಬರುವಂಥದ್ದು. ಇದೆರಡಕ್ಕೂ ವ್ಯತ್ಯಾಸವಿದೆ. ಈ ಪ್ರೇರಣೆ ಮತ್ತು ಪರಿಶೋಧನೆ, ಇದೆರಡಕ್ಕೂ ವ್ಯತ್ಯಾಸವಿದೆ. ದೇವರು ಯಾರನ್ನು ಕೆಟ್ಟದ್ದರಿಂದ ಪರೀಕ್ಷಿಸುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಪರಿಶೋಧನೆಯನ್ನು ದೇವರು ಕಳಿಸುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಅಂದ ಇದರ ಮೂಲ ಬಹಳ ಪ್ರಾಮುಖ್ಯ. ದೇವರಿಂದ ಬರುವಂತದ್ದೇ ಪರಿಶೋಧನೆಗಳು. ಅದು ದೇವರು ಅನುಮೋದಿಸುವಂಥದ್ದು. ಆದರೆ ಈ ಪ್ರೇರಣೆಗಳು ಸೈತಾನದಿಂದ ಬರುವಂಥದ್ದು. ಅದು ನಮ್ಮನ್ನು ಪಾಪಕ್ಕೆ ಸಿಲುಕಿಸುವಂಥದ್ದು, ಅದು ಬೇರೆ. ಆದ್ರೆ ಇಲ್ಲಿ ಜೀವವೆಂಬ ಜಯಮಾಲೆ ಯಾರಿಗೆ ದೊರಕುವಂಥದ್ದು? ಕಷ್ಟಗಳನ್ನು ಸಹಿಸಿ ಪರಿಶೋಧನೆಗಳನ್ನು ಜಯಿಸುವವರಿಗೆ ಕೊಡಲ್ಪಡುವ ಜಯಮಾಲೆ. ಪೇತ್ರನು ತನ್ನ ಪತ್ರಿಕೆಯನ್ನು ಬರೆಯುವಾಗ 1 ಪೇತ್ರ 1ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತಾನೆ. 1 ಪೇತ್ರ 1ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯದಲ್ಲಿ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ.
ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವನು. ಹಾಗಾದರೆ ಈ ಕಷ್ಟಗಳು ಯಾತಕ್ಕೆ? ನಮ್ಮ ನಂಬಿಕೆಯನ್ನು ಶೋಧಿಸುವುದಕ್ಕೆ. ಅದರಲ್ಲಿ ಸೋತು ಹೋಗಬಾರದು, ಅದರಲ್ಲಿ ನಾವು ಜಯಿಸಬೇಕು. ಅದರಲ್ಲಿ ನಾವು ಜಯಿಸಿದರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮಗೆ ಕೀರ್ತಿ ಪ್ರಭಾವ ಮಾನಗಳು ಉಂಟಾಗುವುದು. ಅದು ಹೇಗೆ ಉಂಟಾಗುವುದು? ಜೀವವೆಂಬ ಜಯಮಾಲೆಯನ್ನು ಆತನು ನಮಗೆ ಕೊಡುತ್ತಾನೆ. ಅದೇ ನಮಗೆ ಬರುವಂತ ಕೀರ್ತಿ. ಆದರೆ ಈ ಲೋಕದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ನಂಬಿಕೆಗೋಸ್ಕರ ಕಷ್ಟಗಳನ್ನು ನಾವು ಅನುಭವಿಸಲೇಬೇಕಾಗುತ್ತದೆ. ಎಷ್ಟೋ ಸಾರಿ ತೊಂದರೆಗಳನ್ನು, ನಾವು ಇತರರು ಕೊಡುವಂತಹ ನೋವುಗಳನ್ನು ಅನುಭವಿಸಬೇಕಾಗುತ್ತದೆ. ಆದ್ರೆ ಅದನ್ನೆಲ್ಲ ನಾವು ಜಯಿಸುವರಾಗಿರ್ಬೇಕು. ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ, ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಆದ್ರೆ ಭಯಪಡಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಲೋಕದಲ್ಲಿ ನಮಗೆ ತುಂಬಾ ಕಷ್ಟಗಳು. ಅನೇಕ ಈ ಬಂಗಾರವು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುತ್ತಾರೆ, ಆದ್ರೆ ನಮ್ಮ ನಂಬಿಕೆ ಅದಕ್ಕಿಂತಲೂ ಬೆಲೆ ಉಳ್ಳದ್ದು, ಅಮೂಲ್ಯವಾದದ್ದು ಎಂಬುದಾಗಿ ಇಲ್ಲಿ ಪೇತ್ರನು ಹೇಳುವಂಥದ್ದು. ಹಾಗಾದ್ರೆ ಅದನ್ನು ಎಷ್ಟು ಶೋಧಿಸಬೇಕು? ಅಂತಹ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ. ಎಲ್ಲರಿಂದಲೂ ಕೈ ಬಿಡಲ್ಪಟ್ಟಿದ್ದೇನೋ, ಎಲ್ಲರಿಂದಲೂ ದೂರವಾಗಿದ್ದೇನೋ, ಎಲ್ಲರೂ ನನ್ನನ್ನು ದೂರ ಮಾಡಿದ್ದಾರೋ, ಈ ಅನುಭವಗಳೆಲ್ಲ ಕ್ರೈಸ್ತ ಸೇವೆಯಲ್ಲಿ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. ಆದರೆ ಮನಗುಂದಬಾರದು, ಎದೆಗುಂದಬಾರದು. ಧೈರ್ಯವಾಗಿ ನಿಂತು ಅದನ್ನು ಎದುರಿಸಿ ಜಯಶಾಲಿಗಳಾಗಿ ಮುಂದೆ ನೀವು ಮೂಡಿ ಬರುವುದಾದರೆ ಕರ್ತನ ಬರೋಣದ ದಿನದಲ್ಲಿ ಆತನ ನ್ಯಾಯಾಸನದ ಮುಂದೆ ನಿಲ್ಲುವಾಗ ಇದನ್ನೆಲ್ಲ ಆತನು ಶೋಧಿಸಿ ನಮಗೆ ಜೀವವೆಂಬ ಜಯಮಾಲೆಯನ್ನು ಆತನು ಕೊಡುವವನಾಗಿದ್ದಾನೆ. ಅದನ್ನು ನಾವು ಇಲ್ಲಿ ವ್ಯಕ್ತವಾಗಿ ನೋಡುವರಾಗಿದ್ದೇವೆ. ನಾವು ಅನುಭವಿಸುವಂತಹ ಹಿಂಸೆಗಳು, ನಾವು ಅನುಭವಿಸುವ ಕಷ್ಟಗಳು ಕರ್ತನಿಗೋಸ್ಕರ ಸಹಿಸಿಕೊಂಡರೆ ಅದಕ್ಕೆ ಪ್ರತಿಫಲ ಖಂಡಿತವಾಗಿ ದೊರಕುವಂತಾಗಿದೆ. ನಾನು ಮುಂದೆ ಹೋಗುತ್ತೇನೆ. ಐದನೇದಾಗಿ ನಾವು ಕಾಣುವಂಥದ್ದು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯ. 1 ಪೇತ್ರ 5ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. ಹಿರಿಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆ. ಆದ್ರೆ ಇಲ್ಲಿ ಹೇಳಲ್ಪಟ್ಟಿರುವ 5ನೇ ಜಯಮಾಲೆ ದೇವ ಪ್ರಭಾವವೆಂಬ ಜಯಮಾಲೆ. ಇಂಗ್ಲಿಷ್ ನಲ್ಲಿ ಕ್ರೌನ್ ಆಫ್ ಗ್ಲೋರಿ ಎಂಬುದಾಗಿ ಅದಕ್ಕೆ ಹೇಳಲ್ಪಟ್ಟಿದೆ. ಮಹಿಮೆಯ ಅಥವಾ ದೇವ ಪ್ರಭಾವ. ಈ ಜಯಮಾಲೆ ಯಾರಿಗೆ ಕೊಡಲ್ಪಡುತ್ತದೆ? ನಾವು 1 ಪೇತ್ರ 5ನೇ ಅಧ್ಯಾಯವನ್ನ ಅದರ ಮೊದಲನೇ ವಾಕ್ಯದಿಂದ ಓದುತ್ತಾ ಬರುವುದಾದ್ರೆ, ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಯಾರಿಗೆ ಹೇಳುವಂಥದ್ದು? ಹಿರಿಯರಿಗೆ, ಸಭಾ ಪರಿಪಾಲನೆ ಮಾಡುವವರಿಗೆ. ಹಾಗಾದ್ರೆ ಸಭೆಗಳ ಮೇಲೆ ದೊರೆತನ ಮಾಡದೆ ಮಂದೆಗೆ ಮಾದರಿಯಾಗಿ ನಡೆಯುವ ಹಿರಿಯರಿಗೆ ಕೊಡಲ್ಪಡುವ ಜವಾಬ್ದಾರಿ ಅಥವಾ ಜಯಮಾಲೆ ಆಗಿದೆ ಈ ಜಯಮಾಲೆ, ದೇವ ಪ್ರಭಾವವೆಂಬ ಜಯಮಾಲೆ. ಒಂದು ಉತ್ತಮ ಸಭೆಯನ್ನು ನಾವು ತೆಗೆದು ನೋಡುವುದಾದ್ರೆ ಅನೇಕ ಬಾರಿ ಸಭಾ ಹಿರಿಯರು ಬಹಳಷ್ಟು ನೋವುಗಳ ಮುಖಾಂತರ ಹಾದು ಹೋಗುವುದನ್ನ ನಾವು ಕಾಣುತ್ತೇವೆ. ದೇವರ ವಾಕ್ಯದಲ್ಲಿ ನಾವು ಅದನ್ನು ನೋಡುತ್ತೇವೆ. ಈ ಅನೇಕ ಸಭೆಗಳನ್ನು ಇಂದು ನೋಡಿದರೆ ಇದು ನಮ್ಮ ಈ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇದ್ದ ಹಾಗೆ. ಯಾವಾಗ ನೋಡಿದ್ರು ಗಲಾಟೆ. ಸಭಾ ಹಿರಿಯರು ಆಡಳಿತ ಪಕ್ಷದವರು, ಸಭಿಕರು ವಿರೋಧ ಪಕ್ಷದವರು. ಇದು ಒಳ್ಳೇದಲ್ಲ.
ಅದು ಒಳ್ಳೇದಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಓದುತ್ತೇವೆ, ಟೈಮ್ ಇಲ್ಲ, ನಾನು ಮುಗಿಸ್ತೇನೆ ಬೇಗ. ಸಭಾ ಹಿರಿಯರು ನೋವಿನಿಂದ ದುಃಖದಿಂದ ಕೆಲಸ ಮಾಡುವುದು ನಿಮಗೆ ಒಳ್ಳೆಯದಲ್ಲ ಎಂಬುದಾಗಿ ಹೇಳುವಂಥದ್ದು ಸಭೆಗೆ ಒಳ್ಳೆಯದಲ್ಲ. ಅದು ಒಂದು ವಿಷಯ. ಅದರಿಂದ ನಿಮ್ಮ ಸಭಾ ಹಿರಿಯರು ಅವರ ಹಿರಿತನ ಜವಾಬ್ದಾರಿಯನ್ನು ಸಂತೋಷದಿಂದ ಮಾಡುವುದಕ್ಕೆ ನೀವು ಅನುವು ಮಾಡಿಕೊಡಿ. ಅದಕ್ಕೆ ದೇವರಿಂದ ನಿಮಗೆ ಆಶೀರ್ವಾದ ಉಂಟಾಗುತ್ತದೆ. ಅದು ನನ್ನ ವಿಷಯವಲ್ಲ ಹೇಳುವುದು. ಆದರೆ ಒಂದು ವೇಳೆ ಅಂತಹ ಕಷ್ಟಗಳ ಮುಖಾಂತರವಾಗಿ ಸಭಾ ಹಿರಿಯರು, ಸಭಾ ನಾಯಕತ್ವದಲ್ಲಿರುವವರು ಹಾದು ಹೋಗಬೇಕಾಗಿ ಬಂದರು, ಅದನ್ನು ಒಳ್ಳೆಯ ಮಾದರಿಯುಳ್ಳ ಕುರುಬರಂತೆ ದೊರೆತನ ಮಾಡದೆ ಸಹಿಸಿಕೊಂಡು ನೀವು ಮುಂದೆ ಹೋಗುವುದಾದರೆ ನಿಮಗೆ ದೇವರು ಕೊಡುವಂತಹ ಆ ಜಯಮಾಲೆ ದೇವ ಪ್ರಭಾವವೆಂಬ ಈ ಜಯಮಾಲೆ, ದ ಕ್ರೌನ್ ಆಫ್ ಗ್ಲೋರಿ, ಅದನ್ನು ಕೊಡುವವನು ಯಾರು? ಯೇಸು ಕ್ರಿಸ್ತನೆಂಬುದಾಗಿ ನಮಗೆ ಗೊತ್ತಾ? ಇಲ್ಲಿ ಹೇಳಲ್ಪಟ್ಟ ಹೆಸರು ಹಿರಿಕುರುಬನು, ಹಿರಿಕುರುಬನು, ಚೀಫ್ ಶೆಪರ್ಡ್. ಈ ಯಾವುದಾದರೂ ವಿಶ್ವವಿದ್ಯಾಲಯಗಳ ಗ್ರಾಜುಯೇಷನ್ ನಡೆಯುವಂತ ಸಂದರ್ಭದಲ್ಲಿ ಅವರಿಗೆ ಈ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಕೊಡುವುದಕ್ಕಾಗಿ ಅದೇ ಲೈನ್ ನಲ್ಲಿ ಇರುವಂತಹ ಹಿರಿಯರಾದಂತಹ ದೊಡ್ಡ ದೊಡ್ಡ ಡಾಕ್ಟರೇಟ್ಸ್ ಅಂತ ಇರೋರನ್ನ ಕರೀತಾರೆ. ಅಂದ್ರೆ ಆ ಸೇಮ್ ಪ್ರೊಫೆಷನ್ ಇರುವವರು ಕೆಲವರು ಬರ್ತಾರೆ. ಅದೊಂದು ಆನರ್. ಇಲ್ಲಿ ಹಿರಿಯರಿಗೆ ಈ ಒಂದು ಮಾನವನ್ನ ಕೊಡುವಾಗ ಹಿರಿ ಕುರುಬನು ಬರ್ತಾನೆ, ದ ಚೀಫ್ ಶೆಪರ್ಡ್. ಎಲ್ಲ ಸಭಾ ಹಿರಿಯರು ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ಈ ಭೂಮಿಯಲ್ಲಿ ಸಭೆಯಲ್ಲಿ ಯಾವುದೆಲ್ಲ ಕಸರತ್ತು ಮಾಡಿದರೂ ಮೇಲೆ ಒಬ್ಬ ಚೀಫ್ ಶೆಪರ್ಡ್ ಇದ್ದಾನೆ, ಅದನ್ನ ಮರಿಬೇಡ್ರಿ. ಆತನ ಮುಂದೆ ಒಂದು ದಿನ ಲೆಕ್ಕ ಕೊಡ್ಬೇಕಾಗ್ತದೆ. ಇಲ್ಲಿ ತೋಳ್ಬಲದಿಂದಲೂ ಆಳ್ಬಲದಿಂದಲೂ ಜಯ ಸಾಧಿಸಬಹುದು ಎಂಬುದಾಗಿ ನೆನೆಸಿದರು. ಆತನ ಮುಂದೆ ಇಲ್ಲಿ ಸ್ವಲ್ಪ ಕಷ್ಟಪಟ್ಟರು ಪರವಾಗಿಲ್ಲ, 70-80 ಆದ್ಮೇಲೆ ಹೋಗ್ತದೆ, ಮುಗೀತು. ಆದ್ರೆ ಅಲ್ಲಿ ಮುಗಿಯುವುದಿಲ್ಲ, ಕೊನೆವರೆಗೂ ನಿಲ್ಲುವಂಥದ್ದು. ಆದ್ರಿಂದ ಸಭೆಗಳ ಮೇಲೆ ದೊರೆತನ ಮಾಡದೆ ಮಂದೆಗೆ ಮಾದರಿಯಾಗಿ ನಡೆಯುವ ಹಿರಿಯರಿಗೆ ಕೊಡಲ್ಪಡುವ ಒಂದು ಜಯಮಾಲೆಯಾಗಿದೆ. ಅಪೊಸ್ತಲರ ಕೃತ್ಯಗಳ 20ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ನಾವು ಹೀಗೆ ಓದುತ್ತೇವೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದ 28ನೇ ವಾಕ್ಯ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆ ಆಗಿರ್ರಿ. ಸಭಾ ಹಿರಿಯರು, ಸಭಾ ನಾಯಕರು, ಸಭಾಪಾಲಕರು ಆಗಿರುವವರು ನೆನೆಸಿಕೊಳ್ಳಬೇಕಾದದ್ದು, ನೀವು ಯಾರ ಮೇಲೆ ದೊರೆತನ ಮಾಡುತ್ತಾ ಇದ್ದೀರಿ? ನಿಮ್ಮ ಆಳುಗಳಲ್ಲ, ನಿಮ್ಮ ಕೆಲಸದವರಲ್ಲ, ನಿಮ್ಮ ಕೈ ಕೆಳಗಿರುವವರಲ್ಲ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ, ದೇವರು ಬೆಲೆ ಕೊಟ್ಟು ಸಂಪಾದಿಸಿಕೊಂಡ ಸಭೆ, ಅದರ ಮೇಲೆ ನೀವು ಹಿರಿತನ ನಡೆಸುವಾಗ ಜಾಗ್ರತೆಯಿಂದ ಮಾಡಬೇಕು. ಅದು ವ್ಯಕ್ತವಾಗಿ ದೇವರ ವಾಕ್ಯ ಹೇಳುವಂತ ವಿಷಯವಾಗಿದೆ. ಹೇಗೂ ಅವರಿಗೆ ಅಲ್ಲಿ ಒಂದು ಪ್ರತಿಫಲ, ಒಂದು ಜಯಮಾಲೆ ಇದೆ. ಅದೇನು? ದೇವ ಪ್ರಭಾವವೆಂಬ ಜಯಮಾಲೆ. ಆದ್ದರಿಂದ ಸಭಾಪಾಲಕರು, ಸಭಾ ಹಿರಿಯರು, ಸಭೆಯ ಬೆಳವಣಿಗೆಗೋಸ್ಕರ ಕೆಲಸ ಮಾಡುವವರು ಯಾವಾಗಲೂ ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ಕ್ಷಮೆ ಕಳ್ಕೊಳ್ಬೇಡ್ರಿ, ತಾಳ್ಮೆ ಕಳ್ಕೊಳ್ಬೇಡ್ರಿ, ಕೊನೆಯವರೆಗೂ ದೃಢವಾಗಿ ನಿಲ್ಲರಿ. ಒಂದು ಜಯಮಾಲೆ ನಮಗೆ ದೊರಕುವಂತದ್ದಾಗಿದೆ. ಹೀಗೆ ಈ ನಮಗೆ ನಿರ್ದಿಷ್ಟವಾದ ಸೇವೆಗಳಿಗೆ ನಿರ್ದಿಷ್ಟವಾದ ಪ್ರತಿಫಲಗಳನ್ನು ಜಯಮಾಲೆ ಎಂಬುದಾಗಿಯೂ ಅಥವಾ ಕಿರೀಟ ಎಂಬುದಾಗಿ ಎಲ್ಲ ನೋಡುತ್ತೇವೆ. 5 ಕಿರೀಟಗಳನ್ನು ಅಥವಾ 5 ಜಯಮಾಲೆಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಒಂದು, ಬಾಡಿ ಹೋಗದ ಜಯಮಾಲೆ, ದೇಹವನ್ನ ಸ್ವಾಧೀನಪಡಿಸಿ ಜಯಿಸುವವರಿಗೆ ದೊರಕುವಂಥದ್ದು. 2, ಸಂತೋಷದ ಜಯಮಾಲೆ, ಕರ್ತನಿಗೋಸ್ಕರ ಆತ್ಮಗಳನ್ನು ಗೆದ್ದುಕೊಳ್ಳುವವರಿಗೆ ದೊರಕುವ ಒಂದು ಜಯಮಾಲೆ. 3, ನೀತಿವಂತರ ಜಯಮಾಲೆ, ಕರ್ತನ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ಎದುರು ನೋಡುವವರಿಗೆ ದೊರಕುವ ಜಯಮಾಲೆ. 4, ಜೀವವೆಂಬ ಜಯಮಾಲೆ, ಕಷ್ಟಗಳನ್ನು ಸಹಿಸಿ ಪರಿಶೋಧನೆಗಳನ್ನು ಜಯಿಸುವವರಿಗೆ ದೊರಕುವ ಜಯಮಾಲೆ. 5, ದೇವ ಪ್ರಭಾವವೆಂಬ ಜಯಮಾಲೆ, ಸಭೆಗಳ ಮೇಲೆ ದೊರೆತನ ಮಾಡದೆ ಮಂದೆಗೆ ಮಾದರಿಯಾಗಿ ನಡೆಯುವ ಹಿರಿಯರಿಗೆ ಕೊಡಲ್ಪಡುವ ಜಯಮಾಲೆ. ಇದರಲ್ಲಿ ಎಷ್ಟು ಜಯಮಾಲೆ ನಮಗೆ ಸಿಗುತ್ತೆ?
ಇದನ್ನು ಸಂಪಾದಿಸಿಕೊಳ್ಳುವ ಅವಕಾಶವಿದೆ. ಏನೂ ಇಲ್ಲದೆ ಬೆಂಕಿಯಿಂದ ರಕ್ಷಿಸಲ್ಪಟ್ಟನು ಎಂಬಂತೆ ಬಾರಿಗೈಯಲ್ಲಿ ನಿಲ್ಲುವಂತ ಸಂದರ್ಭಗಳು ಉಂಟಾಗಬಹುದು. ಆದ್ರಿಂದ ಪ್ರಿಯರೇ, ಕರ್ತನು ನಮಗೆ ಕೊಟ್ಟಿರುವಂತಹ ಈ ಆಯುಷ್ಕಾಲವನ್ನು ಖಂಡಿತವಾಗಿ ಆ ದಿನಕ್ಕೋಸ್ಕರ ಸಿದ್ಧ ಮಾಡುವವಾಗಿ, ಯಾವ ಕ್ಷಣದಲ್ಲಿಯೂ ಆತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗಬಹುದು. ಯಾವ ಕ್ಷಣದಲ್ಲಿಯೂ ಆ ತುತ್ತೂರಿಯ ಧ್ವನಿಯನ್ನು ನಾವು ಕೇಳಬಹುದು. ನಾನು ಹೇಳಿದ ಹಾಗೆ ಅದಕ್ಕೋಸ್ಕರ ಇನ್ನು ಏನು ಸಂಭವಿಸಬೇಕಾಗಿಲ್ಲ, ಯಾವ ಪ್ರವಾದನೆಯೂ ನೆರವೇರಬೇಕಾಗಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಆತನ ಪ್ರತ್ಯಕ್ಷತೆ ಸಭೆಯನ್ನು ಒಯ್ಯುವುದಕ್ಕೋಸ್ಕರ ಅಂತರಿಕ್ಷದಲ್ಲಿ ನಡೆಯಬಹುದು. ಸಿದ್ಧರಾಗಿದ್ದೆವು. ನಮ್ಮ ಅಂತರಾತ್ಮವೇ ನಮ್ಮೊಂದಿಗೆ ಹೇಳಲಿ, ಕರ್ತನೆ, ಇದರಲ್ಲಿ ಎಷ್ಟು ಜಯಮಾಲೆ ನನಗೆ ಸಿಕ್ಕಬಹುದು, ಒಂದಾದರೂ ಸಿಕ್ಕಬಹುದು. ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡು ಆತನ ಬರೋಣಕ್ಕೋಸ್ಕರ ನಮ್ಮನ್ನೇ ಸಿದ್ಧ ಮಾಡುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲ ಮಹಿಮೆಯು ಆತನಿಗೆ ಸಲ್ಲಲಿ. ಆಮೆನ್.